ನಮಸ್ಕಾರ ವೀಕ್ಷಕರೇ, ಟೆನ್ಷನ್ ಬಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಧೂರ. ಕೋವಿಡ್ ಸ್ಟಾರ್ಟ್ ಆದಾಗಿಂದ ಕೂಡ ಬಹಳಷ್ಟು ಮಂದಿ ಬಹಳಷ್ಟು ಸಮಸ್ಯೆಗಳಿಂದ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ. ಅದರಲ್ಲಿ ಡಯಾಬಿಟಿಸ್ ಕೂಡ ಒಂದು. ಈ ಕೊರೋನಾ ಇದ್ದವರಿಗೆ ಡಯಾಬಿಟಿಸ್ ಬಂದ್ಬಿಟ್ರೆ, ಡಯಾಬಿಟಿಸ್ ಇರೋರಿಗೆ ಕೊರೋನಾ ಬಂದರೆ ಏನಾಗುತ್ತೆ, ಅದರಿಂದ ಪಾರಾಗುವಂಥದ್ದು ಹೇಗೆ, ಮನೆಯಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಬಹುದು, ಇದೆಲ್ಲ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಖ್ಯಾತ ಡಯಾಬಿಟಿಕ್ ತಜ್ಞರಾದಂಥ ಡಾಕ್ಟರ್ ವಿನೋದ್ ಇದ್ದಾರೆ. ಬನ್ನಿ ಹಾಗಿದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೆ. ಸೊ ಇವತ್ತು ನಾವು ಡಯಾಬಿಟಿಸ್ ಅಂದರೆ ಈ ಕೋವಿಡಿಂದ ಏನೇನು ಪ್ರಾಬ್ಲಮ್ ಬರ್ತಾ ಇದೆ, ಏನೇನು ಕಷ್ಟ ಆಗ್ತಾಯಿದೆ ಅಂತ ಒಂದು ಸತಿ ಡಿಸ್ಕಸ್ ಮಾಡ್ತೀವಿ. ಎಸ್ ಡಾಕ್ಟರ್, ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಹೋಗ್ತೀನಿ. ವೀಕ್ಷಕರೇ, ಇನ್ನು ಡಯಾಬಿಟಿಸ್ ಇದ್ದವರಿಗೆ ಕೊರೋನಾ ಕಂಟಕ ಆಗುತ್ತಾ, ಡಯಾಬಿಟಿಸ್ ಇದ್ದಂಥ ಪೇಷಂಟ್ಗೆ ಕೋವಿಡ್ ಬಂದ್ಬಿಟ್ರೆ ಅವರ ಪರಿಸ್ಥಿತಿ ಹೇಗಿರಬಹುದು, ಸಕ್ಕರೆ ಕಾಯಿಲೆ ಇದ್ದವರು ಯಾವಾಗ ಲಸಿಕೆಯನ್ನ ಪಡೆಯಬೇಕು, ಕೊರೋನಾ ಬಂದವರನ್ನ ಅತಿ ಹೆಚ್ಚು ಶುಗರ್ ಹಾಗಿದ್ರೆ ಕಾಡ್ತಾ ಇದೆಯಾ, ಒಂದು ದೊಡ್ಡ ಮಾರಕವಾಗ್ಬಿಡುತ್ತಾ ಇವರಿಗೆ, ಇಂಥವ್ರಿಗೆ ಏನಾದರೂ ಕೊರೋನಾ ಪಾಸಿಟಿವ್ ಬಂದ್ರೆ ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತಾ, ಅನೇಕ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಹೋಗ್ತಾ ಇದೆ ಇವತ್ತಿನ ದಿನ. ಮಧುಮೇಹಿಗಳು ಕೊರೋನಾ ಬಂದ್ರೆ ಏನ್ ಮಾಡಬೇಕು, ಹಾಗಿದ್ರೆ ಯಾವ ರೀತಿಯಾದಂತಹ ಮೆಡಿಸಿನ್ಸ್ ಅನ್ನ ತಗೊಳ್ಬೇಕಾಗತ್ತೆ, ಮಧುಮೇಹದ ಮಾತ್ರೆಗಳ ಜೊತೆಗೆ ಕೊರೋನಾ ಚಿಕಿತ್ಸೆಯನ್ನ ಪಡೆಯಬಹುದಾ, ಮಧುಮೇಹಿ ಸೋಂಕಿತರು ಮನೆಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದಾ, ಹಾಗಿದ್ರೆ ವೈದ್ಯರ ಸಂಪರ್ಕದಲ್ಲಿ ಇದ್ಕೊಂಡು, ಮಧುಮೇಹಿಗಳನ್ನ ಬ್ಲ್ಯಾಕ್ ಫಂಗಸ್ ಏನಾದರೂ ಅತಿ ಹೆಚ್ಚಾಗಿ ಕಾಡುವಂತಹ ಸಮಸ್ಯೆ ಆರಂಭ ಆಗುತ್ತಾ, ಇದೆಲ್ಲವನ್ನ ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಬ್ಲ್ಯಾಕ್ ಫಂಗಸ್ ನಿಂದ ಪಾರಾಗಬೇಕು ಅಂತಂದ್ರೆ ಏನ್ ಮಾಡಬೇಕು, ಹಾಗಿದ್ರೆ ಇನ್ನು ಮಧುಮೇಹಿಗಳು ತೆಗೆದುಕೊಳ್ಳುವಂಥ ಆಹಾರ ವಿಧಾನಗಳು ಯಾವ ರೀತಿ ಇರಬೇಕು, ಯಾವೆಲ್ಲ ಆಹಾರಗಳನ್ನು ಅವರು ತೆಗೆದುಕೊಳ್ಳಬಹುದು, ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳಬಾರದು, ಮಧುಮೇಹ ಬಾರದ ರೀತಿಯಲ್ಲಿ ಮನೆಯಲ್ಲೇ ಇದೆಯಾ, ಹಾಗಿದ್ರೆ ಔಷಧಿ ಯಾವ ರೀತಿ ಔಷಧಿ ಇರಬಹುದು, ಹಾಗಿದ್ರೆ ಮನೆಯಲ್ಲಿ ಮಧುಮೇಹಿಗಳಲ್ಲಿ ಕೊರೋನಾ ಹೆಚ್ಚು ಕಾಣಿಸಿಕೊಳ್ಳಲು ಏನು ಕಾರಣ, ಹಾಗಿದ್ರೆ ಮಧುಮೇಹ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಏನಾದರೂ ಔಷಧಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದಾ ನಾವು. ಎಸ್ ವೀಕ್ಷಕರೇ, ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಎಚ್ಚರಿಕೆಯಿಂದ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಗುಣಗಳನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ನಾನು ಇವಾಗ ಡಾಕ್ಟರ್ ಹತ್ರ ಚರ್ಚೆ ಮಾಡ್ತಾ ಹೋಗ್ತೀನಿ. ಡಾಕ್ಟರ್, ಈಗ ಡಯಾಬಿಟಿಕ್ಸ್ ಇದ್ದಂಥ ಪೇಷಂಟ್ಗೆ ಏನಾದರೂ ಮೊದಲೇ ಡಯಾಬಿಟಿಸ್ ಇರುತ್ತೆ, ಅದರಲ್ಲಿ ಕೋವಿಡ್ ಬಂದುಬಿಟ್ರೆ ಹೇಗೆ ನಿಭಾಯಿಸುವಂಥದ್ದು, ಅದು ಯಾವ ರೀತಿ ತೊಂದರೆನ ಉಂಟು ಮಾಡುತ್ತೆ, ಹೇಗೆ? ಡಯಾಬಿಟಿಸ್ ಅನ್ನೋದು ಕೋವಿಡ್ ಬರೋದಕ್ಕಿಂತ ಮುಂಚೆಯಿಂದ ಇದೆ, ಇನ್ನೂ ಇರುತ್ತೆ. ಸೊ ಕೋವಿಡ್ ಅನ್ನೋದು ಈಗ 1 ವರ್ಷದಿಂದ ಇದೆ ಜಾಸ್ತಿ, ಬಟ್ ನೆಕ್ಸ್ಟ್ ಇಯರ್ ಕಡಿಮೆ ಆಗುತ್ತೆ. ಬಟ್ ಡಯಾಬಿಟಿಸಿಂದ ಇರೋದು ಪೇಷಂಟ್ಸ್ ಎಲ್ಲರೂ ಫಸ್ಟಿಂದನೂ ಶುಗರ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ, ಅಂದರೆ HbA1c ಅಂತ ಹೇಳ್ತೀವಿ, 3 ತಿಂಗಳ ಆ್ಯಾವ್ರೇಜ್, ಅದು ಮಾಡಿಬಿಟ್ಟು 7 ಒಳಗಡೆ ಇದ್ದರೆ, 7ರಿಂದ 7.5 ಒಳಗಡೆ ಇದ್ದರೆ ಡಯಾಬಿಟಿಸ್ಗೆ ಸಂಬಂಧಿತ ಕಾಂಪ್ಲಿಕೇಶನ್ಸು ಕಡಿಮೆ ಆಗುತ್ತೆ. ಅವ್ರಿಗೆ ಕೋವಿಡ್ ಬಂದ್ರೇನು ಅವ್ರಿಗೆ ಈ ಕೋವಿಡಿಂದ ಸೀರಿಯಸ್ ಕೋವಿಡ್ ಬರೋಕ್ಕೆ, ಅಂದರೆ ಸಿವಿಯರ್ ಲಂಗ್ ಡ್ಯಾಮೇಜ್ ಆಗೋಕ್ಕೆ, ಬೇರೆ ಆರ್ಗನ್ಸ್ ಡ್ಯಾಮೇಜ್ ಆಗೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಕೋವಿಡ್ ಇರಲಿ ಬಿಡಲಿ, ಫಸ್ಟಿಂದನೂ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಕಾಂಪ್ಲಿಕೇಶನ್ ರೇಟು ತುಂಬ ಕಡಿಮೆ ಇರುತ್ತೆ. ಇನ್ನು ಡಯಾಬಿಟಿಕ್ ಇದ್ದಂಥ ಪೇಷಂಟ್ಗೆ, ಈಗ ಮಧುಮೇಹ ಇರುವಂಥ ಪೇಷಂಟ್ಸ್ಗೆ ಅವರು ಈಗ ಲಸಿಕೆಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ, ವ್ಯಾಕ್ಸಿನೇಷನ್ ಎಲ್ಲರೂ ಕೂಡ ಪಡ್ಕೊಳ್ಬೇಕು, ಅದೇನಾದರೂ ಅವ್ರ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥ ಏನಾದರೂ ಚಾನ್ಸಸ್ ಇರುತ್ತೆ, ಅಥವಾ ಯಾವ ಸಮಯದಲ್ಲಿ ಲಸಿಕೆಯನ್ನು ಪಡೆದುಕೊಳ್ಬೇಕಾಗುತ್ತೆ? ಅದೇ ಡಯಾಬಿಟಿಸ್ ಅನ್ನೋದು ಇಮ್ಯೂನ್ ಸಿಸ್ಟಮ್ ಮೇಲೆ ಬ್ಯಾಡ್ ಎಫೆಕ್ಟ್ ಇರುತ್ತೆ. ಅಂದರೆ ಅವರು ಯಾರ್ಯಾರಿಗೆ ಮಧುಮೇಹ ವ್ಯಾಧಿ ಇರುತ್ತೋ ಅವ್ರಿಗೆ ಎಲ್ಲರಿಗೆ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅವ್ರಿಗೆ ಏನಾದರೂ ಇನ್ಫೆಕ್ಷನ್ ಬಂದ್ರೇನು, ಸೀರಿಯಸ್ ಆಗಿ ಬರೆಗೆ ಕೋವಿಡ್ ಬಿಡಿ, ಯಾವುದೇನ ಇನ್ಫೆಕ್ಷನ್ ಅಂದರೆ ಕಾಮನ್ ಕೋಲ್ಡ್ ಬಂದ್ರೇನು, ಇನ್ಫ್ಲೂಯೆನ್ಸಾ ಬಂದ್ರೇನು ಅವ್ರಿಗೆ ಸೀರಿಯಸ್ ಆಗಿ ಲಂಗ್ ಎಫೆಕ್ಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇನು ಮಾಡಬೇಕು, ಸ್ಪೆಷಲ್ ಹೈ ರಿಸ್ಕ್ ಗ್ರೂಪ್ ಇರೋದ್ರಿಂದ ಅವ್ರಿಗೆ ಸ್ಪೆಷಲ್ ವ್ಯಾಕ್ಸಿನ್ಸ್ ತೊಗೋಬೇಕು. ಅಟ್ಲೀಸ್ಟ್ 4 ಡಿಸೀಸಸ್ಗೆ ವ್ಯಾಕ್ಸಿನ್ಸ್ ತೊಗೊಂಡ್ರೆ ಅವ್ರಿಗೆ ಈ ಕಾಯಿಲೆಯಿಂದ ತುಂಬ ಸೀರಿಯಸ್ ಆಗೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಅದು ನಂಬರ್ 1 ಈಗ ಕೋವಿಡ್ ವ್ಯಾಕ್ಸಿನ್. ಸೊ ನಿಮ್ಮ ಕಂಟ್ರೋಲ್ ಎಷ್ಟಿರಲಿ, ತುಂಬ ಅನ್ಕಂಟ್ರೋಲ್ಡ್ ಇರಲಿ, ಒಳ್ಳೆ ಕಂಟ್ರೋಲ್ ಇರಲಿ, ಖಂಡಿತ ನೀವು ಯಾವ ಏಜ್ ಇರಲಿ ಖಂಡಿತ ನೀವು ಲಸಿಕೆ ತಗೊಳ್ಳೇಬೇಕು. ಸೊ ಕೋವಿಡ್ ವ್ಯಾಕ್ಸಿನ್ ಹೈ ಪ್ರಯಾರಿಟಿ ಈಗ ಈ ಪ್ಯಾಂಡಮಿಕ್ದಲ್ಲಿ. ಸೊ ಕೋವಿಡ್ ಹೋಗಾದ ನಂತರ ಮುಂಚೆಯಿಂದನೂ ನಾವು ಬೇರೆ ವ್ಯಾಕ್ಸಿನ್ಸನ್ನು ಸಜೆಸ್ಟ್ ಮಾಡ್ತಾಯಿದ್ವಿ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೆ. ಅದು ನಂಬರ್ 1 ನ್ಯೂಮೋಕೋಕಲ್ ವ್ಯಾಕ್ಸಿನ್. ಈ ವ್ಯಾಕ್ಸಿನ್ನು ನ್ಯೂಮೋಕೋಕಲ್ ಡಿಸೀಸ್ ಅಂತ ಅದನ್ನು ನಿಮೋನಿಯಾ ಕಾಸ್ ಮಾಡುತ್ತೆ ಲಂಗ್ಸ್ಗೆ. ಅವರು ಈ ವ್ಯಾಕ್ಸಿನ್ ತೊಗೊಂಡ್ರೆ ಒಂದೇ ಸೆಟ್ ತೊಗೋಬೇಕು. ಒಂದು ಸೆಟ್ ತೊಗೊಂಡು 65 ಏಜ್ ಆದ ನಂತರ 2ನೇ ಡೋಸ್ ತೊಗೋಬೇಕು. ಈ ಥರ ತೊಗೊಂಡ್ರೆ ಲೈಫಲ್ಲಿ ಮತ್ತೆ ನಿಮೋನಿಯಾಯಿಂದ ಸೀರಿಯಸ್ ಡಿಸೀಸ್ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ. ನಂಬರ್ 3 ವ್ಯಾಕ್ಸಿನ್ನು ಸ್ವೈನ್ ಫ್ಲೂ ವ್ಯಾಕ್ಸಿನ್ನು. ಕೋವಿಡ್ ಬರೋದಕ್ಕೆ ಮುಂಚೆ ನಂಬರ್ 1 ರೀಸನ್ ಆಫ್ ಡೆತ್ ಡ್ಯೂ ಟು ನಿಮೋನಿಯಾ ಇಸ್ ಬಿಕಾಸ್ ಆಫ್ ಸ್ವೈನ್ ಫ್ಲೂ. ಸೊ ಇದೂ ವೈರಸ್ಸಿಂದ ಬರುತ್ತೆ. ಸೊ ಈ ವೈರಸ್ಗಿನೂ ಟ್ರೀಟ್ಮೆಂಟ್ ಏನೂ ಇಲ್ಲ. ಸೊ ಡೆಫಿನೆಟಿವ್ ಟ್ರೀಟ್ಮೆಂಟ್ ಏನಿರಲ್ಲ. ಸೊ ಆ ವೈರಸ್ ಬರೋದಕ್ಕೆ ಮುಂಚೆನೇ ನೀವು
ಖಂಡಿತ ವ್ಯಾಕ್ಸಿನ್ ತೊಗೊಂಡು ಪ್ರೊಟೆಕ್ಷನ್ ತೊಗೋಬೇಕು ಅದು ಬಿಟ್ಟರೆ ಬೇರೆ ಯಾವುದು ಪ್ರೊಟೆಕ್ಷನ್ ಇಲ್ಲ. ಪ್ರಾಬ್ಲಮ್ ಏನಂದರೆ ಈ ವೈರಸ್ ಎವ್ರಿ ಇಯರ್ ಮ್ಯೂಟೇಟ್ ಆಗ್ತಾ ಇರುತ್ತೆ, ಸ್ವೈನ್ ಫ್ಲೂ ವೈರಸ್. ಸೊ ಎವ್ರಿ ಇಯರ್ H1N1 ಅಂತ H3N2 ಅಂತ ಡಿಫ್ರೆಂಟ್ ಟೈಪ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಇಯರ್ಲಿ ಒಂದು ಸತಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಮಾಡ್ತಾ ಇರ್ತಾರಲ್ಲ ಆ್ಯನ್ಯುವಲ್ ಫ್ಲೂ ಶಾಟ್ ಅಂತ. ಸೊ ಅದೇ ಥರ ನಮ್ಮ ಇಂಡಿಯನ್ಸು ಇಯರ್ಲಿ ಒಂದು ಸತಿ ಫ್ಲೂ ವ್ಯಾಕ್ಸಿನ್ ತೊಗೊಂಡ್ರೆ ಅವ್ರಿಗೆ ಈ ಡಿಸೀಸಿಂದ ಸೀರಿಯಸ್ ಬರೋ ಚಾನ್ಸಸ್ಸು ಆಲ್ಮೋಸ್ಟ್ ನೆಗ್ಲಿಜಿಬಲ್ ಚಾನ್ಸ್ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಡಯಾಬಿಟಿಸ್ ಇರುವಂಥ ಪೇಷಂಟ್ಸ್ಗೂ ಒಂದಷ್ಟು ಜನ ಇನ್ಸುಲಿನ್ಸ್ ತೊಗೊಳ್ತಾ ಇರ್ತಾರೆ, ಒಂದಷ್ಟು ಜನ ಟ್ಯಾಬ್ಲೆಟ್ಸಲ್ಲಿ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಈಗ ಕೋವಿಡ್ ಕೊಡುವಂಥ ಮೆಡಿಸನ್ಸು ಎರಡನ್ನೂ ಕೂಡ ಒಟ್ಟಿಗೆ ತೊಗೊಳ್ಬಹುದಾ? ಯಾವುದೇ ರೀತಿಯಿಂದ ಬೇರೆ ಸಮಸ್ಯೆಗಳು ಎದುರಾಗಲ್ವಾ? ಯಾಕಂತಂದರೆ ಈ ಕೋವಿಡ್ ಅಂತ ಅಂದ ತಕ್ಷಣ ಬಹಳ ಜನಕ್ಕೆ ಬಹಳ ಭಯ ಈಗಲೂ ಕೂಡ ಇದೆ. ಅದ್ರ ಜೊತೆ ಈಗ ವ್ಯಾಕ್ಸಿನ್ ತೊಗೊಂಡವರು ಅಯ್ಯೋ ಬೇರೆ ಮೆಡಿಸಿನ್ ತೊಗೊಳಕ್ಕೆ ಹೆದರಿಕೆ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಕೂಡ ಇದೆ. ವ್ಯಾಕ್ಸಿನ್ ತೊಗೊಂಡು ಇಂತಿಷ್ಟು ದಿವಸ ಬೇರೆ ಮೆಡಿಸಿನ್ಸ್ನ ತೊಗೊಳ್ಬಾರ್ದು ಅನ್ನುವಂಥದ್ದು ಏನಾದರೂ ಇದ್ದರೆ ಆ ಥರ ಏನಾದರೂ ಇದೆಯಾ ಹೇಳಿ? ಹೌದು, ಡೆಫಿನೆಟ್ಲಿ. ಈ ಮೇಯ್ನ್ಲಿ ಭಾಳ ಮಿಸ್ಕನ್ಸೆಪ್ಷನ್ಸ್ ಅಂದರೆ ಡಯಾಬಿಟೀಸ್ ಇರೋ ಪೇಷಂಟ್ಸು ವ್ಯಾಕ್ಸಿನ್ ತೊಗೋಬೋದಾ, ಶುಗರ್ ಕಂಟ್ರೋಲ್ ಹೆಂಗಿರುತ್ತೆ, ಈ ಟ್ಯಾಬ್ಲೆಟ್ಗೂ ಆ ಟ್ಯಾಬ್ಲೆಟ್ಗೂ ಸೆಟ್ ಆಗ್ತಾ ಅಂತ ಡೈಲಿ ಕಾಲ್ಸ್ ಬರ್ತಾನೆ ಇರುತ್ತೆ ನನಗೆ. ಸೊ ಈ ಕೋವಿಡ್ನಿಂದ ಟ್ರೀಟ್ಮೆಂಟು ಮೈಲ್ಡ್ ಕೇಸಸ್ಗೆ ಏನೂ ಇರಲ್ಲ. ಈಗ ರೀಸೆಂಟಾಗಿ ಗೌರ್ಮೆಂಟನ್ನು ರಿಲೀಸ್ ಮಾಡಿದೆ ನ್ಯೂ ಗೈಡ್ಲೈನ್ಸ್. ಜ್ವರ ಬಂದರೆ ಪ್ಯಾರಾಸೆಟಮಾಲ್, ಕೆಮ್ಮು ಬಂದರೆ ಕೆಮ್ಮು ಸಿರಪ್ ಬಿಟ್ಟರೆ, ನೆಬುಲೈಸೇಷನ್ ಬಿಟ್ಟರೆ ಬೇರೆ ಯಾವುದು ಮೆಡಿಸಿನ್, ಡಾಕ್ಸಿಸೈಕ್ಲಿನ್, ಐವರ್ಮೆಕ್ಟಿನ್, ಫ್ಯಾವಿಪಿರವಿರ್ ಇದು ಯಾವುದೂ ವರ್ಕ್ ಆಗ್ತಾ ಇಲ್ಲ. ಸೊ ಮೈಲ್ಡ್ ಕೇಸಸ್ಗೆ ಬೇರೆ ಯಾವುದು ಟ್ರೀಟ್ಮೆಂಟ್ ತೊಗೊಳಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಆದ್ರೇನು ಅವ್ರು ಏನೇನು ಮುಂಚೆ ತೊಗೊಳ್ತಿದ್ದಾರೋ ಡಯಾಬಿಟಿಸ್ ಟ್ಯಾಬ್ಲೆಟ್ಸು ಇಲ್ಲಾಂದರೆ ಇನ್ಸುಲಿನ್ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಡಯಾಬಿಟೀಸ್, ಅದು ಮೆಡಿಸಿನ್ಸು ಇದ್ರ ಜೊತೆಗೆ ಕಂಟಿನ್ಯೂ ಮಾಡಿಬಿಟ್ಟು ನೀವು ಚೆಕಪ್ ಮಾಡಬೇಕು ಮನೆಯಲ್ಲಿ ಶುಗರ್ ಹೇಗಿದೆ. ಏಕೆಂದರೆ ಕೋವಿಡ್ ಒಂದು ಸತಿ ಬಂತು ಅಂದರೆ ಅದು ಲಂಗ್ಸ್ಗೆ ಈ ಥರ ಎಫೆಕ್ಟ್ ಮಾಡುತ್ತೋ ಪ್ಯಾಂಕ್ರಿಯಾಸ್ಗೂ ಅದೇ ಥರ ಎಫೆಕ್ಟ್ ಮಾಡಿಬಿಟ್ಟು ಶುಗರ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ಡಾಕ್ಟರ್ ವರ್ಷಾ ಅಂತ ಒಬ್ರು ಕಾಲರ್ ಹಿಡಿತಾರೆ ಬೆಂಗಳೂರಿನಿಂದ. ವರ್ಷಾ ನಮಸ್ತೆ. ನಮಸ್ತೆ ಮೇಡಮ್. ವರ್ಷಾ, ಡಾಕ್ಟರ್ ವಿನೋದ್ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟರ್, ನನ್ನ ಕ್ವಶನ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ರೀಸೆಂಟ್ ಆಗಿ ಕೋವಿಡ್ ಬಂದಿತ್ತು, ಕೋವಿಡ್ ಪಾಸಿಟಿವ್. ಅದರಲ್ಲಿ ಏನಂತ ಅಂದ್ರೆ 10th ಡೇ ಇಂದನೇ ರಿಕವರ್ ಆದ್ರು. ಲೈಕ್ ಏನೋ ನಾರ್ಮಲ್ ಏನು ಸಿಂಪ್ಟಮ್ಸ್ ಇಲ್ಲ, ಏನು ಇಲ್ಲ ಆ ತರ. ಆಮೇಲೆ ಲೈಕ್ ಏನೋ 2 weeks ಆದ್ಮೇಲೆ ಡಿ ಡೈಮರ್, ಅದು ಆಫೀಸ್ಗೆ ಹೋಗ್ಬೇಕಂತ ಅವ್ರದ್ದು ಆಫೀಸ್ ಇದ್ರ ಪ್ರಕಾರ ಡಿ ಡೈಮರ್ ಟೆಸ್ಟ್ ಮಾಡಕ್ ಹೇಳಿದ್ರು. ಅದ್ ಮಾಡಿದಾಗ ಪಾಸಿಟಿವ್ ಬಂತು, 1300 ಆ ತರ ಬಂತು. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ವಾರ ಆದ್ಮೇಲೆ ಈ RT-PCR ಟೆಸ್ಟ್ ಅದನ್ನ ಮಾಡ್ತಿದ್ರು, ಅದ್ರಲ್ಲೂ ಪಾಸಿಟಿವ್ ಬಂದಿದೆ. ಬಟ್ ಅವ್ರ ಸೆಕೆಂಡ್ ವೀಕ್ 10th ಡೇ ಆದ್ಮೇಲೆ ಇವಾಗ 4th ವೀಕ್ ರನ್ನಿಂಗ್. ಸೆಕೆಂಡ್ ವೀಕ್ ಆದ್ಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿ ಲೈಕ್ 3-4 ಕಿಲೋಮೀಟರ್ಸ್ ವಾಕ್ ಮಾಡ್ಬೋದು, ಅದೆಲ್ಲ ಎಕ್ಸರ್ಸೈಸ್ ಮಾಡ್ತಾರೆ, ಎಲ್ಲ ಮಾಡ್ತಾ ಇದಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ರಿಪೋರ್ಟ್ RT-PCR ಪಾಸಿಟಿವ್ ಮತ್ತೆ ಈ ಡಿ ಡೈಮರ್ 1300+. ಇದ್ರ ಅರ್ಥ ಏನು ಡಾಕ್ಟರ್? ಗುಡ್ ಕ್ವಶನ್ ಮಾ. ಭಾಳ ಜನ ಇದೇ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೆಂಗಿರುತ್ತೆ ಈ ಕೋವಿಡ್ ಟೆಸ್ಟ್ ಬರ್ತಾ ಇದಲ್ವ RT-PCR, ದಟ್ ಕೆನಾಟ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಲೈವ್ ಆ್ಯಂಡ್ ಡೆಡ್ ವೈರಸ್. ಸೊ ರಿಕವರಿ ಸ್ಟೇಜಲ್ಲಿ ಇರೋದು ಪೇಷಂಟ್ಸ್ಗೂ ಇದು ಪಾಸಿಟಿವ್ ಬರುತ್ತೆ. ಅದಕ್ಕೆ ಒಂದು ಸತಿ ನೀವು ಡಿಸೀಸ್ ಬಂದು ಕನ್ಫರ್ಮ್ ಆದ ನಂತರ 10 ದಿವಸ ಆಗಿದೆ ಅಂದರೆ ಯು ಕ್ಯಾನ್ ಎಂಡ್ ಯುವರ್ ಐಸೋಲೇಷನ್ ಪ್ರೊವೈಡೆಡ್ ಫೀವರ್ ಏನಿಲ್ಲ, 3 ದಿವಸದಿಂದ ಲಾಸ್ಟ್ 3 ದಿವಸದಿಂದ ಫೀವರ್ ಏನಿಲ್ಲ ಅಂದರೆ ನೀವು ಐಸೋಲೇಷನ್ ಎಂಡ್ ಮಾಡ್ಬೋದು. ನಿಮ್ಮ ಕಡೆಯಿಂದ ಬೇರೆಯವ್ರಿಗೂ ಆಮೇಲೆ ಚಾನ್ಸಸ್ ಬರಲ್ಲ. ಸೊ ಮತ್ತೆ ಸ್ವಲ್ಪ ಜನ ಈ RT-PCR ರಿಪೀಟ್ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅವ್ರಿಗೆ ಅವರಿಂದ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೇನೋ ಬರುತ್ತಾ ಅಂತ ಒಂದು ಭಯ ಇರುತ್ತೆ. ಸೊ ಅದೇನು ಬೇಡ ನಿಮಗೆ. ಈ ಮತ್ತೆ ಒಂದು ಸತಿ 10 days ಆಗಿದೆ, ನಿಮ್ದು ಐಸೋಲೇಷನ್ ಪೀರಿಯಡ್ ಮುಗಿಸಿದೆ ಅಂದರೆ ಮತ್ತೆ RT-PCR ರಿಪೀಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಭಾಳ ಜನದಲ್ಲಿ RT-PCR ರಿಪೀಟ್ ಮಾಡಿದರೆ ಈ ವೈರಸ್ ಪಾರ್ಟಿಕಲ್ಸ್ ಇರುತ್ತೆ ಬಾಡಿದಲ್ಲಿ, ಸೆಲ್ಸಲ್ಲಿ, ಟೋಟಲ್ ಫ್ಲೂಯಿಡ್ಸಲ್ಲಿ. ಕೆಲವರಿಗೆ 2 ತಿಂಗಳ ತನಕ ಅದು ಪಾಸಿಟಿವ್ ಟೆಸ್ಟ್ ಬರ್ತಾನೆ ಇರುತ್ತೆ. ಬಟ್ ಅವರಿಂದ ಬೇರೆ ಅವ್ರಿಗೆ ಅದು ಟ್ರಾನ್ಸ್ಮಿಟ್ ಆಗಲ್ಲ. ಸೊ 2ನೇ ಸತಿ ಈ RT-PCR ಟೆಸ್ಟ್ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು ವರ್ಷ ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ವೆಂಕಟೇಶ್ ಅಂತ ಹೇಳಿ ದಾವಣಗೆರೆಯಿಂದ ಒಬ್ರು ಕಾಲರ್ ಹೇಳಿದ್ದಾರೆ. ವೆಂಕಟೇಶ್ ಅವರೇ ನಮಸ್ತೆ. ವೆಂಕಟೇಶ್ ಅವರೇ ನಮಸ್ತೆ. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಏನಾದರೂ ಆನ್ ಮಾಡಿದ್ರೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಸರಿ ಮೇಡಮ್, ವೆಂಕಟೇಶ್ ಅಂತ ದಾವಣಗೆರೆಯಿಂದ ಮಾತಾಡ್ತೀನಿ. ಓಕೆ, ಡಾಕ್ಟರ್ ವಿನೋದ್ ಇದ್ದಾರೆ, ಮಾತನಾಡಿ. ಜೊತೆಗೆ ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ ವೆಂಕಟೇಶ್ ಅವರೇ, ಹೇಳಿ. ಸರ್, ನಮಗೆ 4 years ಇಂದ ಡಯಾಬಿಟಿಸ್ ಇದೆ. ಅದು ಗ್ಲೈಕೋಮೇಟ್ GP1 ಅಂತ ಟ್ಯಾಬ್ಲೆಟ್ ತಗೊಳ್ತೀವಿ ಸರ್ ಇವಾಗಲೂ ಕೂಡ. ಓಕೆ. ಸ್ವಲ್ಪ ಈ ಕೋವಿಡ್ ವ್ಯಾಕ್ಸಿನ್ ಹಾಕ್ಕೊಂಡು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಸರ್? ಓಕೆ. ಸೊ ನಿಮ್ಗೆ ಆಲ್ರೆಡಿ ಏನೋ ಕೋವಿಡ್ ಬಂತಾ? ಬಂದಿಲ್ಲ.
ಇನ್ನೂ ಬಂದಿಲ್ಲ. ಸೊ ನೀವು ಕೋವಿಡು ಯಾರಿಗೆ ಬರುತ್ತೋ ಯಾರಿಗೆ ಬರಲ್ಲೋ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಕೋವಿಡ್ ಬರೋದಕ್ಕೆ ಮುಂಚೆನೇ ನೀವೇನು ಪ್ರಿಕಾಷನ್ ತೊಗೋಬೇಕಂದ್ರೆ ಫಾಸ್ಟಿಂಗ್ ಶುಗರ್ ಚೆಕ್ ಮಾಡೋಣ ಮನೆಯಲ್ಲಿ. ನಿಮ್ಮ ಲ್ಯಾಬಲ್ಲಿ ಹೋಗೋಕ್ಕೆ ಕಷ್ಟ ಇದ್ದರೆ ಗ್ಲೂಕೋಮೀಟರ್ ಇಟ್ಕೊಂಡು ಫಾಸ್ಟಿಂಗ್ ಶುಗರ್ 120 ಒಳಗಡೆ ಇದ್ದರೆ, ಊಟ ಆದ ನಂತರ ಶುಗರು 160 ಒಳಗಡೆ ಇದ್ದರೆ ನಿಮ್ಮದು ಶುಗರು ಖಂಡಿತ ಕಂಟ್ರೋಲಲ್ಲಿ ಇರುತ್ತೆ. ಸೊ ಆ ಥರ ಇಟ್ಕೊಳ್ಳುವಾಗ ಈ ಡಿಸೀಸ್ ಬಿಡಿ ಯಾವ ಡಿಸೀಸ್ ಬಂದ್ರೇನು ನಾರ್ಮಲ್ಲಾಗೇ ಬರುತ್ತೆ. ನಿಮ್ಮದು ನಾನ್ ಡಯಾಬಿಟಿಕ್ ಪೇಷಂಟ್ಸ್ಗೂ ರಿಸ್ಕ್ ಸೇಮ್ ಇರುತ್ತೆ. ಒಂದು ಸತಿ ನಿಮಗೆ ಶುಗರ್ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ ನಿಮ್ಗೆ ಯಾವ ಕಾಯಿಲೆ ಬಂದ್ರೇನು ಸೀರಿಯಸ್ ಆಗಿ ಬರೋ ಚಾನ್ಸ್ ಇರುತ್ತೆ. ಸೊ ಗ್ಲೂಕೋಮೀಟರ್ ಇಟ್ಕೊಂಡು ಇಟ್ಸ್ ವೆರಿ ಸಿಂಪಲ್. ಈಗ ಭಾಳ ಈಸಿ ಅವೈಲಬಿಲಿಟಿ ಇದೆ ಗ್ಲೂಕೋಮೀಟರ್ಸು. ಸೊ ವೆರಿ ಸಿಂಪಲ್ ಟು ಯೂಸ್. ಸೊ ಕನೆಕ್ಟೆಡ್ ಗ್ಲೂಕೋಮೀಟರ್ಸು ಇದೆ. ನೀವು ಚೆಕ್ ಮಾಡಿದ್ರೆ ನಿಮ್ಮ ಡಾಕ್ಟರ್ಗೂ ಬ್ಲೂಟೂತಲ್ಲಿ ಹೋಗುತ್ತೆ. ಬ್ಲೂಟೂತ್ ಕನೆಕ್ಟೆಡ್ ಗ್ಲೂಕೋಮೀಟರ್ಸು ಬರ್ತಾ ಇದೆ ಈಗ. ಸೊ ಅದು ಮಾಡಿದರೆ ನೀವು ಡಾಕ್ಟರ್ ಆಲ್ಸೋ ಒಂದು ಸತಿ ನಿಮ್ಮ ಶುಗರ್ ಹೆಂಗಿದೆ ಅಂತ ನೋಡ್ಬೋದು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ, ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಕುಣಗಲಿಂದ ಮಧು ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ಮಧು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ವಿನೋದ್ ಇದ್ದಾರೆ, ಮಾತನಾಡಿ ಮಧು. ಹಾಯ್ ಸರ್. ಹಲೋಮ್ಮ. ನಾನ್ ಮಧು ಅಂತ ಕುಣಿಗಲ್ಲಿಂದ ಮಾಡ್ತಾ ಇದ್ದೀನಿ. ಹೇಳಿಮ್ಮ. ಅದೇ ಸರ್, ನಮ್ ಡ್ಯಾಡಿಗೆ ಡಯಾಬಿಟಿಸ್ ಇದೆ. ಹ್ಞೂ ಅವ್ರದ್ದು ನಾವು ಗ್ಲೂಕೋಮೀಟರ್ ಟೆಸ್ಟ್ ಮಾಡ್ಬೇಕಾದ್ರೆ ಬರೀ 9 ಡಿಫ್ರೆನ್ಸ್ ತೋರಿಸ್ತಾ ಇದೆ. ಓಕೆ, 9 ಡಿಫ್ರೆನ್ಸ್ ಅಂದರೆ ಲ್ಯಾಬ್ಗೂ ಗ್ಲೂಕೋಮೀಟರ್ಗೂ 9 ಡಿಫ್ರೆನ್ಸಾ? ಓಕೆ ಸರ್. ಮಧು, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮಧು. ಆಗಿದೆ ಮ್ಯಾಮ್. ಓಕೆ, ಮಾತನಾಡಿ. ಅದೇ ಸರ್, ನಾವು ಗ್ಲೂಕೋಮೀಟರ್ ಟೆಸ್ಟ್ ಮಾಡಿದಾಗ ಬರೀ 9 ಡಿಫ್ರೆನ್ಸ್ ತೋರಿಸ್ತಾ ಇದೆ. ಬಟ್ ಏನು ಶುಗರ್ ಅದು ಕಂಟ್ರೋಲ್ ಅಲ್ಲಿ ಇದೆಯಾ ಅಂತ ಗೊತ್ತೇ ಆಗ್ತಲ್ಲ ಸರ್. ಅದೇಮ್ಮ, 80 ಫಾಸ್ಟಿಂಗ್ ಶುಗರ್ ನೀವು ಚೆಕ್ ಮಾಡಿದ್ರೆ 80 120 ಮಧ್ಯದಲ್ಲಿದ್ದರೆ ಶುಗರ್ ಕಂಟ್ರೋಲಲ್ಲಿದೆ ಅಂತ ಅರ್ಥ. 80ಕ್ಕಿಂತ ಕಡಿಮೆ ಇದ್ದರೆ ಲೋ ಶುಗರ್ ಆಗ್ತಾ ಇದೆ, ಮೆಡಿಸಿನ್ಸ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅರ್ಥ. 120 ಮೇಲೆ ಇದ್ದರೆ ಜಾಸ್ತಿ ಆಗ್ತಾ ಇದೆ, ಡೈಟು ಇಲ್ಲಾಂದರೆ ಎಕ್ಸರ್ಸೈಸು ಇಲ್ಲಾಂದರೆ ಮೆಡಿಸಿನ್, ಈ ಮೂರಿನಲ್ಲಿ ಯಾವುದೋ ಒಂದು ಜಾಸ್ತಿ ಮಾಡಿಬಿಟ್ಟು 120 ಒಳಗಡೆ ತಗೊಂಡು ಬರಬೇಕು. ಎಸ್, ಥ್ಯಾಂಕ್ ಯು ಮಧು, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಸಾಕಷ್ಟು ಪ್ರಶ್ನೆಗಳಿದ್ವು ಸರ್. ಯಾಕಂತಂದರೆ ಈಗ ಡಯಾಬಿಟೀಸ್ ಅಂತ ಬಂದಾಗ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳುವಂಥ ಥರದ್ದು ಅಲ್ಲ, ಅಥವಾ ತುಂಬ ನೆಗ್ಲೆಕ್ಟ್ ಮಾಡುವಂಥ ಥರದ್ದು ಅಲ್ಲ. ಇಟ್ ಶುಡ್ ಗೋ ಇನ್ ಅ ವೆರಿ ಬ್ಯಾಲೆನ್ಸ್ಡ್ ವೇ. ಸೊ ಈಗ ಮಧುಮೇಹ ಇರುವಂಥವ್ರು ಮನೆಯಲ್ಲೇ ಏನಾದರೂ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದಾದಂಥ ಅವಕಾಶ ಇದೆಯಾ, ಹೇಗೆ? ಈ ಕೋವಿಡ್ ಬಂದಾದ ನಂತರ ಲಾಕ್ಡೌನ್ಸ್ ಬಂದಿರೋದ್ರಿಂದ ಎಲ್ಲರೂ ಎಕ್ಸಸೈಸ್ ಯಾರು ಮಾಡ್ತಾ ಇಲ್ಲ. ಸೊ ಈ ಟೈಮ್ನಲ್ಲಿನೂ ಎಲ್ಲ ಪೇಷಂಟ್ಸು ಡಯಾಬಿಟಿಸ್ ಯಾರಿಗಿದೆಯೋ, ಈವನ್ ವಿತೌಟ್ ಡಯಾಬಿಟಿಸ್ ಬೇರೆ ಕಾಯಿಲೆ ಯಾರು ಇದ್ರೇನು ಡೈಲಿ ಒಂದು ಹಾಫ್ ಆನ್ ಅವರ್ ಎಕ್ಸರ್ಸೈಸ್, ವೆದರ್ ಇಟ್ಸ್ ಬ್ರಿಸ್ಕ್ ವಾಕಿಂಗ್, ಸೈಕ್ಲಿಂಗ್, ಜಾಗಿಂಗ್, ಯಾವುದನ್ನ ಒಂದು ಕೆಲಸ ಡೈಲಿ ಒಂದು ಹಾಫ್ ಆನ್ ಅವರ್ ಮಾಡ್ತಾ ಇದ್ದರೆ ನಿಮ್ಮದು ಬಾಡಿ ಕಂಡೀಷನಲ್ಲಿರುತ್ತೆ. ಏನೋ ಕಾಯಿಲೆ ಬಂದರೆ ನಿಮ್ಮದು ಎಕ್ಸ್ಟ್ರಾ ಕೆಪಾಸಿಟಿ ಯೂಸ್ ಆಗುತ್ತೆ ಅದಕ್ಕೆ. ಸೊ ಈವನ್ ಡ್ಯೂರಿಂಗ್ ದಿಸ್ ಲಾಕ್ಡೌನ್ಸ್ ನಿಮಗೆ ಎಲ್ಲಿ ಬಾಲ್ಕನಿ ಇರಲಿ, ಟೆರ್ರೇಸ್ ಇರಲಿ, ನಿಮ್ಮದು ಗೇಟೆಡ್ ಕಮ್ಯುನಿಟಿ ಇದ್ದರೆ ರೋಡ್ಸ್ ಇರಲಿ, ಅವ್ರ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಟ್ರೆಡ್ಮಿಲ್ ಇರಲಿ, ಖಂಡಿತ ಒಂದು ಹಾಫ್ ಆನ್ ಅವರ್ ಎಕ್ಸರ್ಸೈಸ್ ಖಂಡಿತ ಮಾಡಲೇಬೇಕು. ಆ್ಯಂಡ್ ಊಟ, ಈಗ ಕೋವಿಡ್ ಬಂದಾದ ನಂತರ ಎಲ್ಲರೂ ಊಟ ಆಚೆಯಿಂದ ಯಾರು ತೊಗೊಳ್ತಿಲ್ಲ. ದಟ್ಸ್ ಎ ಗುಡ್ ಥಿಂಗ್ ವಿಚ್ ಕೋವಿಡ್ ಬಾಟ್ ಟು ಅವರ್ ಲೈಫ್ ಆ್ಯಕ್ಚುಲಿ. ಸೊ ಆ ಥರ ಇರೋ ಪೇಷಂಟ್ಸು ಮನೆಯಲ್ಲಿ ತೊಗೊಂಡಿರೋ ಊಟದಲ್ಲಿ ರೈಸು, ಗೋಧಿ ಎರಡೂ ಕಡಿಮೆ ಮಾಡಬೇಕು. ಅಂದರೆ ಕಾರ್ಬೋಹೈಡ್ರೇಟ್ಸ್, ಈ ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ಏನಾಗುತ್ತೆ, ಡೈಜೆಸ್ಟ್ ಆಗಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಸೊ ಆ ಗ್ಲೂಕೋಸೇ ನಿಮಗೆ ಈ ಗ್ಲೂಕೋಮೀಟ್ರಲ್ಲಿ ತೋರಿಸೋದು. ಸೊ ರೈಸು, ಗೋಧಿ, ಒಂದು ಟು ಸಮ್ ಎಕ್ಸ್ಟೆಂಟ್ ರಾಗಿ ಆಲ್ಸೋ ಕಡಿಮೆ ಮಾಡಿಬಿಟ್ಟು ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಸರ್, ಸಿದ್ದಪ್ಪ ಅಂತ ಹೇಳಿ. ಸಿದ್ದಪ್ಪ ಅವರೇ ನಮಸ್ತೆ. ಹಲೋ ಸಿದ್ದಪ್ಪ ಅವರೇ ನಮಸ್ತೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಟಿವಿ ಬೇರೆ ಕಡೆನೇ ಇದೆ. ಏನಿಲ್ಲ ಮೇಡಮ್. ಇಲ್ರಿ, ನಮಗ್ ಕೇಳಿಸ್ತಾ ಇದೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕ್ರಿ, ಇಲ್ಲ ಅಂದ್ರೆ ಮಾತಾಡಕ್ ಆಗಲ್ಲ. ಇಲ್ಲ, ನಾನು ಹೊರಗಡೆ ಇದ್ದೀನಿ ಮೇಡಮ್. ಹಾ, ಡಾಕ್ಟರ್ ಇದಾರೆ, ಮಾತನಾಡಿ. ಹೇಳಿ ಸಿದ್ದಪ್ಪ ಅವರೇ. ಹಲೋ, ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ. ಏನಿಲ್ಲ ಸರ್, ಈಗ ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಹೇಳಿ. ಇವಾಗ ಕೋವಿಡ್ ಬಂದು ಎಷ್ಟು ದಿವಸದ ನಂತರ ಮಾಡಿಸ್ಕೋಬೇಕು? ಪಾಸಿಟಿವ್ ಇದ್ದಾಗ ಬಂದ ನಂತರ ಒಂದು ನೆಗೆಟಿವ್ ಬಂದ ನಂತರ ಮಾಡಿಸ್ಕೋಬೇಕು, ಬಂದ ನಂತರ ಕೆಲವು ದಿವಸವರೆಗೆ ನೆಗೆಟಿವ್ ಇದು ಪಾಸಿಟಿವ್ ಬರ್ತಾ ಇದೆಯಲ್ಲ ಮೇಡಮ್ ಸರ್, ಆ ಪೀರಿಯಡ್ ಅಲ್ಲಿ ಮಾಡಿಸ್ಕೋಬೇಕಾ ಮಾಡಿಸ್ಕೋಬಾರ್ದು ವ್ಯಾಕ್ಸಿನ್? ಒಂದ್ಸತಿ ಕೋವಿಡ್ ಪಾಸಿಟಿವ್ ಬಂದರೆ ನಿಮ್ಗೆ ಕೋವಿಡ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. RT-PCR ಮತ್ತೆ ತಿರ್ಗಾ RT-PCR ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ರಿಕವರಿ ಆದ ನಂತರ 3 ತಿಂಗಳು ಬಿಟ್ಟು ಮತ್ತೆ ವ್ಯಾಕ್ಸಿನ್ ತೊಗೋಬೋದು. ಏಕೆಂದರೆ ನ್ಯಾಚುರಲ್ ಇನ್ಫೆಕ್ಷನಿಂದ ಬರೋದು ಇಮ್ಯುನಿಟಿ ಹಂಗೆ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂತ ಸ್ವಲ್ಪ ಡೌಟ್ಸ್ ಇದೆ. ಅದಕ್ಕೋಸ್ಕರ ಸರ್ಕಾರಿ ನಿಯಮಾನುಸಾರ ಈಗ 3 ತಿಂಗಳು ಬಿಟ್ಟು, ನಿಮ್ಮ ಕೋವಿಡ್ ರಿಕವರಿ ಆದ ನಂತರ 3 ತಿಂಗಳು ಬಿಟ್ಟು ಆಮೇಲೆ ನೀವು ವ್ಯಾಕ್ಸಿನ್ ತೊಗೋಬೋದು.
ಸಿದ್ದಪ್ಪ ಅವರೇ, ನೀವು ಕೋವಿಡ್ ಏನಾದರೂ ಪಾಸಿಟಿವ್ ಆಗಿದ್ರೆ ನಿಮಗೆ ಕೋವಿಡ್ ಹುಷಾರಾಗಿ 3 ತಿಂಗಳಾದ್ಮೇಲೆ ನೀವು ವ್ಯಾಕ್ಸಿನ್ ತಗೊಳ್ಬೇಕಾಗತ್ತೆ. ಓಕೆನಾ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸಿದ್ದಪ್ಪ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ. ಮೈಸೂರಿನಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ರಾಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ವಿನೋದ್ ಇದ್ದಾರೆ, ಮಾತನಾಡಿ ರಾಣಿ. ಹಾ, ನಮಸ್ತೆ ಅಮ್ಮ. ಹಲೋ ಡಾಕ್ಟರ್. ಹಲೋ ಅಮ್ಮ. ಹೇಳಿ ರಾಣಿ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಅದೇ ನಮಸ್ಕಾರ ಡಾಕ್ಟರ್. ನಮಸ್ಕಾರ ಅದೇ ನನ್ನ ಡಯಾಬಿಟಿಕ್, ಅದು ಆಫ್ಟರ್ 125 ಇದೆ, ಬಿಫೋರ್ದು 138 ಇದೆ, HbA1c 7 ಇದೆ. ಸೊ ಅದೇ ಈ ಕೊರೋನಾ ಅಂತ ಕೇರ್ಫುಲ್ ಆಗಿ ಮನೇಲೆ ಇದೀವಿ. ಬಟ್ ಈ 110 ನಮ್ಮ ಮಗಂದು ಸ್ವಲ್ಪ ಎಂಗೇಜ್ಮೆಂಟ್ ಫಂಕ್ಷನ್ ಇದೆ. ಎಲ್ಲ ಸೇಫ್ಟಿ ಇದೆಲ್ಲ ರೂಲ್ಸ್ ನೋಡ್ಕೊಂಡು ಹೊರಗಡೆ ಓಡಾಡ್ಬೋದಾ ಏನು? ಪರವಾಗಿಲ್ವಾ? ನಿಮ್ದು ಶುಗರು ಈಗ ಪರವಾಗಿಲ್ಲ, HbA1c 7 ಒಳಗಡೆನೆ ಇದೆ. ಬಟ್ ನಿನ್ಗೇನ ನೈಟ್ ಟೈಮಲ್ಲಿ ಏನೋ ಲೋ ಶುಗರ್ ಆಗ್ತಾ ಇದೆಯಾ ಒಂದ್ಸತಿ ನೋಡಬೇಕು. ಮಿಡ್ ನೈಟ್ 2 o'clock 3 o'clockಗೆ ಏನೋ ತಲಸುತ್ತು, ಇಲ್ಲಾಂದ್ರೆ ಒಂದ್ಸತಿ ಚೆಕ್ ಮಾಡೋಣ. 3 o'clock ಒಂದ್ಸತಿ ಚೆಕ್ ಮಾಡಿಬಿಟ್ಟು ಅದೇನೋ ಲೋ ಶುಗರ್ ಇದ್ದರೆ ಅದಕ್ಕೆ ಬಾಡಿದಲ್ಲಿ ಏನಾಗುತ್ತೆ, ಕಾಂಪನ್ಸೇಟ್ರಿ ಹಾರ್ಮೋನ್ಸ್ ಇರುತ್ತೆ. ಅಂದರೆ ಲೋ ಶುಗರ್ ಆಗುವಾಗ ಬೇರೆ ಹಾರ್ಮೋನ್ಸ್ ರಿಲೀಸ್ ಆಗಿ ಶುಗರ್ನ ರೇಸ್ ಮಾಡುತ್ತೆ. ಸೊ ನೀವು ಬೆಳಗ್ಗೆ ಚೆಕ್ ಮಾಡುವಾಗ ಫಾಸ್ಟಿಂಗ್ 130 ಮೇಲೆ ಇದೆ ಅಂದರೆ ಒಂದ್ಸತಿ ಮಿಡ್ ನೈಟ್ ಒಂದ್ಸತಿ ಚೆಕ್ ಮಾಡಬೇಕು. ಸೊ ಇದನ್ನೇ ಸೊಮೋಗ್ವಿ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಲೋ ಇದ್ದಾಗ ಬಾಡಿ ಅದು ಕಾಂಪನ್ಸೇಟ್ ಮಾಡಿಬಿಟ್ಟು ಬೆಳಗ್ಗೆಗೆ ಜಾಸ್ತಿ ಇರುತ್ತೆ ಶುಗರ್. ಸೊ ಅದು ಒಂದು ಅವಾಯ್ಡ್ ಮಾಡ್ಕೊ, ಅದು ಚೆಕ್ ಮಾಡಿ ನೋಡ್ಬೇಕು ನೀವು. ಇಲ್ಲಾಂದರೆ ನೀವು ತೊಗೊಳ್ತಾರೆ ಟ್ಯಾಬ್ಲೆಟೇ ತೊಗೋಬೋದು. ಓಕೆ, ಥ್ಯಾಂಕ್ ಯು ರಾಣಿ ಅವರೇ, ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ನೆಕ್ಸ್ಟ್ ವಿಶ್ವಾಸ್ ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ. ವಿಶ್ವಾಸ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಡಾಕ್ಟರ್ ವಿನೋದ್ ಇದ್ದಾರೆ, ನಮ್ಮ ಜೊತೆ ಮಾತನಾಡಿ. ಸರ್ ನಮಸ್ತೆ. ನಮಸ್ಕಾರ ವಿಶ್ವಾಸ್ ಅವರೇ, ಹೇಳಿ. ಸರ್ ನನಗೆ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು, ಕೋವಿಡ್ ಬಂದು. ಅದು ಕ್ಲಿಯರ್ ಆಯ್ತು. ಶುಗರ್ ಹೈ ಆಗಿತ್ತು ಅವಾಗ. ನನಗೆ ಇವಾಗ ಶುಗರ್ ಬಿಫೋರ್ ಫುಡ್ 122 ಇದೆ, ಆಫ್ಟರ್ ಫುಡ್ 160 ಇದೆ. ಮೆಫ್ಟಾಫಾರ್ಮಿನ್ 850 mg ಅಂತ ಟ್ಯಾಬ್ಲೆಟ್ಸ್ ಇವಾಗ ತಗೋತಾ ಇದೀನಿ ನಾನು. ನನಗೆ ಮುಂಚೆ ಶುಗರ್ ಇಲ್ಲ, ಕೋವಿಡ್ ಬಂದ್ಮೇಲೆ ಶುಗರ್ ಆಗಿದ್ದು. ಈಗ ನಾನು ಇದನ್ನೇ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತಗೋಬೇಕಾ? ಗುಡ್ ಕ್ವಶನ್. ಏನಾಗುತ್ತೆ, ಈ ಕೋವಿಡ್ ಬಂದಾದ ನಂತರ ಡಯಾಬಿಟಿಸ್ ಯಾರಿಗೆ ಇರಲ್ಲೋ ಅವ್ರಿಗೂ ಸ್ವಲ್ಪ ಶುಗರ್ ರೈಸ್ ಆಗುತ್ತೆ ಕೋವಿಡ್ ಇಂದಾನೆ. ಯಾಕೆಂದರೆ ಬರೀ ಲಂಗ್ಸ್ಗೆ ಎಫೆಕ್ಟ್ ಆಗ್ತಾ ಇಲ್ಲ, ಇದು ಟೋಟಲ್ ಬಾಡಿಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ಪ್ಯಾಂಕ್ರಿಯಾಸ್ದಲ್ಲಿ ಬೀಟಾ ಸೆಲ್ಸ್ ಅಂತ ಇರುತ್ತೆ, ಅದನ್ನೇ ಇನ್ಸುಲಿನ್ ಪ್ರೊಡ್ಯೂಸ್ ಆಗಿರೋದು. ಸೊ ಆ ಸೆಲ್ಸ್ಗೂ ಎಫೆಕ್ಟ್ ಆಗಿ ಟೆಂಪರರಿಗ ಇರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಅದು. ಸೊ ಭಾಳ ಚೆನ್ನಾಗಿ ಈವನ್ ವಿತೌಟ್ ಡಯಾಬಿಟಿಸು ಕೋವಿಡ್ ಬಂದಾದ ನಂತರ ಕೋವಿಡ್ ವೈರಸ್ಸಿಂದನೇ ಅವ್ರಿಗೆ ಸ್ವಲ್ಪ ಶುಗರ್ಸ್ ರೈಸ್ ಆಗುತ್ತೆ. ಇನ್ನು ಟ್ರೀಟ್ಮೆಂಟ್ ಯಾರೈತೆ ತೊಗೊತಿದ್ದಾರೋ ಮಾಡ್ರೇಟ್ ಟು ಸಿವಿಯರ್ ಕೇಸಸಲ್ಲಿ ಸ್ಟೆರಾಯ್ಡ್ಸ್ ಅಂತ ಮೆಡಿಸಿನ್ನು ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಫಿಸಿಷಿಯನ್ಸು ಡಾಕ್ಟರ್ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಕೋವಿಡಿಂದ ಮಾರ್ಟಾಲಿಟಿ ಅಂದರೆ ಡೆತ್ ರೇಟ್ ಕಡಿಮೆ ಮಾಡೋಕ್ಕೆ ಅದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮೆಡಿಸಿನ್. ಬಟ್ ಅದರಿಂದ ಸೈಡ್ ಎಫೆಕ್ಟ್ ಏನಾಗುತ್ತೆ, ಶುಗರ್ ರೈಸ್ ಆಗುತ್ತೆ. ಸೊ ಈ ಥರ ರೈಸ್ ಆಗಿರೋ ಶುಗರು ಓನ್ಲಿ 2 to 3 weeks ರೈಸ್ ಆಗುತ್ತೆ. ಸ್ಟೆರಾಯ್ಡ್ಸ್ ಡೋಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸತಿ ಸ್ಟೆರಾಯ್ಡ್ ಡೋಸ್ ಕಡಿಮೆ ಆಗ್ತಾ ನಿಲ್ಲಿಸ್ಬಿಟ್ಟಿದ್ರೆ 1 ವಾರ ಆದ ನಂತರ ಮತ್ತೆ ಬೇಸ್ ಲೈನ್ಗೂ ಬಂದುಬಿಡುತ್ತೆ. ಬಟ್ ಭಾಳ ಜನದಲ್ಲಿ ನೋಡ್ತಾ ಇದ್ದೀವಿ ಈ ಕೋವಿಡ್ ಸೀಸನಲ್ಲಿ, ಮುಂಚೆ ಯಾವಾಗಲೂ ಡಯಾಬಿಟಿಸ್ ಇರಲಿಲ್ಲ, ಕೋವಿಡ್ ಬಂದಾದ ನಂತರ ಭಾಳ ಜನಗೆ ಶುಗರ್ಸ್ ಹಂಗೆ ರೈಸ್ ಆಗ್ತಾ ಇರುತ್ತೆ. ಸೊ ಮೆಟ್ಫಾರ್ಮಿನ್ ಈಗೇನು ಎಕ್ಸಲೆಂಟ್ ಚಾಯ್ಸ್. ನಿಮ್ಮದು ಶುಗರ್ 120 ಊಟಕ್ಕೆ ಮುಂಚೆ ಊಟ ಆದ ನಂತರ 160 ಬರ್ತಾ ಇದೆ ಅಂದರೆ ಮೆಟ್ಫಾರ್ಮಿನ್ ಈಸ್ ಅನ್ ಎಕ್ಸಲೆಂಟ್ ಚೀಪ್ ಆ್ಯಂಡ್ ಈಸಿಲಿ ಅವೈಲೇಬಲ್ ಡ್ರಗ್. ಸೊ ಅದು ನೀವು ತೊಗೋಬೋದು. ಬಟ್ 3 ತಿಂಗಳಿಗೊಂದ್ಸತಿ ನೀವು ಖಂಡಿತ HbA1c ಅಂತ ಟೆಸ್ಟ್ ಮಾಡಲೇಬೇಕು. ಅದು ಮಾಡಿದ್ರೆ 3 ತಿಂಗಳಿಂದ ಶುಗರ್ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ವಿಶ್ವಾಸ್ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಜಯರಾಮ್ ಅಂತ ಹೇಳಿ ಬೆಂಗಳೂರಿನಿಂದ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಜಯರಾಮ್ ಅವರೇ. ಜಯರಾಮ್ ಅವರೇ ನಮಸ್ತೆ. ನಮಸ್ತೆ. ನಮಸ್ಕಾರ. 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 ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್ ವಿನೋದ? ಹೌದು. ನಮಸ್ಕಾರ ಜಯರಾಮ್ ಅವರೇ, ಹೇಳಿ. ನಮಸ್ಕಾರ ಸರ್. ಸರ್ ಇದು ನನಗೆ ಡಯಾಬಿಟಿಕ್ ಇತ್ತು. ಸೊ ಲಾಸ್ಟ್ ಇಯರ್ ನನಗೆ ಕೊರೋನಾ ಪಾಸಿಟಿವ್ ಆಗಿತ್ತು. ಪಾಸಿಟಿವ್ ಆಗಿದ್ದಾಗ ನಾನು ಕೊಲಂಬಿಯಾ ಡಿಸ್ಚಾರ್ಜ್ ಆಯಿತು. ನನಗೆ ಪ್ಲಾಸ್ಮಾ ಥೆರಪಿ ಕೂಡ ಆಗಿದೆ. ಈಗ ನಾನು ಇದು ವ್ಯಾಕ್ಸಿನ್ ತಗೊಂಬೋದಾ? ವೆರಿ ವೆರಿ ಗುಡ್ ಕ್ವಶನ್ ಅಗೈನ್. ಸೊ ನಿಮಗೂ ಕೋವಿಡ್ ಬಂದು ಅಟ್ಲೀಸ್ಟ್ 1 year ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಕಮಿಂಗ್ ಔಟ್ ಆಫ್ ಹಾಸ್ಪಿಟಲ್. ಕೋವಿಡ್ ಪ್ಲಾಸ್ಮಾ ಥೆರಪಿ ಎಲ್ಲ ಬೇಕಾಗಿದೆ ಅಂದರೆ ಸೀರಿಯಸ್ ಆಗೇ ಬಂದಿರ್ಬೋದು. ಸೊ ನೀವು ಖಂಡಿತ ವ್ಯಾಕ್ಸಿನ್ ತೊಗೋಬೇಕು ಮತ್ತೆ. ಏಕೆಂದರೆ ಪುನಃ
ಕೋವಿಡ್ ಬರುತ್ತಾ ಬರಲ್ಲ ಅಂತ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿಲ್ಲ. ಸೊ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಕೋವಿಡ್ ಒಂದು ಸತಿ ಬಂದು 3 ತಿಂಗಳಾದ ನಂತರ, ರಿಕವರಿ ಆಗಿ 3 ತಿಂಗಳಾದ ನಂತರ ಖಂಡಿತ ನೀವೂ ವ್ಯಾಕ್ಸಿನ್ ತೊಗೋಬೇಕು. ಓಕೆ, ಥ್ಯಾಂಕ್ ಯು ಜಯರಾಮ್ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ವಾಸುದೇವ್ ಅಂತ ಹೇಳಿ ಮಡಿಕೇರಿಯಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ವಾಸುದೇವ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಡಾಕ್ಟರ್ ವಿನೋದ್ ಇದ್ದಾರೆ, ಮಾತನಾಡಿ. ಓಕೆ ಡಾಕ್ಟರ್, ನಮಸ್ತೆ ಡಾಕ್ಟರ್. ನಮಸ್ತೆ ವಾಸುದೇವ್ ಅವರೇ, ಹೇಳಿ. ಹಾ ಸರ್, ನಾನು ಈಗ 2 ವರ್ಷ ಆಯ್ತು ನನಗೆ ಸ್ಟೆಂಟ್ ಹಾಕಿ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಸ್ಟೆಂಟ್ ಹಾಕಿದ್ದೇನೆ. ಸ್ಟೆಂಟ್ ಹಾಕಿ 1 ತಿಂಗಳಲ್ಲಿ ನನಗೆ ಶುಗರ್ ಸ್ಟಾರ್ಟ್ ಆಯ್ತು ಸರ್. ಇವತ್ತು ಈಗ ಟೆಸ್ಟ್ ಮಾಡ್ಕೊಂಡ್ ಬಂದಿದ್ದೇನೆ. ಫಾಸ್ಟಿಂಗ್ 189 ಇದೆ. ಪೋಸ್ಟ್ ಪ್ರಾಂಡಿಯಲ್ 363 ಇದೆ ಸರ್. ಸೊ ತುಂಬ ಜಾಸ್ತಿ ಇದೆ ಶುಗರ್ ನಿಮ್ಮದು. ಸೊ ಈ ಥರ ಪೇಷಂಟ್ಸೇ ತುಂಬ ಇಂಪಾರ್ಟೆಂಟ್. ಏಕೆಂದರೆ ಡಯಾಬಿಟಿಸ್ ಅನ್ನೋದು ಶುಗರು, ಸರಿನಾ? ಈ ಶುಗರ್ ಎಲ್ಲಿರುತ್ತೆ? ಬ್ಲಡ್ ವೆಸಲ್ಸಲ್ಲಿ ಇರುತ್ತೆ, ರಕ್ತನಾಳಗಳ ಒಳಗಡೆ. ಸೊ ಜಾಸ್ತಿ ಇದ್ರೆ ಏನಾಗುತ್ತೆ, ಟೋಟಲ್ ಬಾಡಿದಲ್ಲಿ ರಕ್ತನಾಳಗಳನ್ನು ಡ್ಯಾಮೇಜ್ ಆಗುತ್ತೆ. ಸೊ ನಿಮಗೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೋ ಕೊಲೆಸ್ಟ್ರಾಲ್ ಹೋಗಿ ಅಲ್ಲಿ ಕೂತ್ಕೊಂಡು ಕ್ರಮೇಣಿ ಈ ಸೈಜ್ ಅಂದರೆ ಬ್ಲಡ್ ವೆಸಲ್ ಒಳಗಡೆ ಸೈಜ್ ಏನಿರುತ್ತೋ ಬ್ಲಾಕ್ಸ್ ಫಾರ್ಮ್ ಆಗುತ್ತೆ. ಸೊ ಆ ಬ್ಲಾಕ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ, ಆರ್ಗನಲ್ಲಿ ಫಾರ್ಮ್ ಆಗುತ್ತೆ ಅಂತ ಅದ್ರ ಬಗ್ಗೆ ನಾವು ಡಯಾಗ್ನೋಸ್ ಮಾಡ್ತೀವಿ. ಹಾರ್ಟಲ್ಲಿ ಫಾರ್ಮ್ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಬ್ರೈನ್ ಹೋಗಿ ರಕ್ತನಾಳಗಳಲ್ಲಿ ಆ ಥರ ಬ್ಲಾಕ್ಸ್ ಫಾರ್ಮ್ ಇದ್ದರೆ ಸ್ಟ್ರೋಕ್ ಬರುತ್ತೆ. ಕಾಲು ಒಳಗಡೆ ರಕ್ತನಾಳಗಳ ಒಳಗಡೆ ಆ ಥರ ಬ್ಲಾಕ್ಸ್ ಫಾರ್ಮ್ ಆದರೆ ಹುಣ್ಣಾದರೆ ಏನು ಹೀಲ್ ಆಗಲ್ಲ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಎಲ್ಲಿ ಆ ಬ್ಲಾಕ್ಸ್ ಫಾರ್ಮ್ ಆಗುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಥರ ಪೇಷಂಟ್ಸ್ಗೆ ಸ್ಟೆಂಟ್ ಆಗಾದ ನಂತರ ಡಯಾಬಿಟಿಸ್ ಫಾರ್ಮ್ ಆಗಿದೆ ಅಂದರೆ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್, ಮೋರ್ ಕೇರ್ಫುಲ್ ದೆನ್ ಅದರ್ಸ್. ಏಕೆಂದರೆ ಪುನಃ ಆ ಸ್ಟೆಂಟ್ ಒಳಗಡೆ ಮತ್ತೆ ಬ್ಲಾಕ್ಸ್ ಫಾರ್ಮ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವಿವತ್ತಿಂದನೇ ಫುಡ್ಡು, ಎಕ್ಸರ್ಸೈಸ್, ಸಿಂಪಲ್ ಫುಡ್ಡಿಂದ ರೈಸು, ರಾಗಿ, ಗೋಧಿ ಕಡಿಮೆ ಮಾಡಬೇಕು. ಸೊಪ್ಪು, ತರಕಾರಿ, ನಾನ್ ವೆಜ್ ಜಾಸ್ತಿ ತಿನ್ಬೋದು, ಅದರಿಂದ ಶುಗರ್ ರೈಸ್ ಆಗಲ್ಲ. ಸೊ ಮಾಡಿಬಿಟ್ಟು ದಿನ ಒಂದು 1/2 ಅವರ್ ಎಕ್ಸರ್ಸೈಸ್ ಮಾಡಬೇಕು. ಮೆಡಿಸಿನ್ಸ್ ರೆಗ್ಯುಲರ್ ಆಗಿ ತೊಗೊಂಡು ಮಾನಿಟರ್ ಮಾಡಬೇಕು. ಸೊ ಈ ಥರ ಮಾಡಿದ್ರೆ ಡಯಾಬಿಟಿಸಿಂದ ನಿನಗೆ ಹಾರ್ಟಿಂದ ಮತ್ತು ಬ್ರೈನಿಂದ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದಗಳು ವಾಸುದೇವರೇ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಮಂಜಣ್ಣ ಅಂತ ಹೇಳಿ ಒಬ್ರು ಕಾಲರ್ ರೆಡಿ ಇದ್ದಾರೆ. ಮಂಜಣ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮಾತಾಡಿ. ನಮಸ್ಕಾರ ಮಂಜಣ್ಣ ಅವರೇ. ನಮಸ್ಕಾರ ಸರ್. ಮಾತಾಡಿ. ನಮಸ್ಕಾರ. ನಮಸ್ಕಾರ, ಮಂಜಣ್ಣ ಅಂತ ಹೇಳಿ. ಹಾಂ. ಅಲ್ಲ, ಬೆಂಗಳೂರಿಂದ ಇಲ್ಲಿ ಕಾಮಾಕ್ಷಿಪುರದಿಂದ. ಹಾಂ. ಅದು ಆಕ್ಚುಲಿಗೆ ಇದು ಶುಗರ್ ಬಂದು ನನಗೆ ತಂದೆಗಿತ್ತಂತ, ತಂದೆಯಿಂದ ನನಗೆ 20 ವರ್ಷ ಶುಗರ್ ಬಂತು. ಓಕೆ. 20 ವರ್ಷದಿಂದ ನಾನು ಆಕ್ಚುಲಿ ಎಲ್ಲಾ ಮಾತ್ರೆ ನಂಗೆ ಈಗ ಹೈಯೆಸ್ಟ್ ಇವಾಗ ಮಾತ್ರೆ ಊಟ ಮಾಡೋಕ್ಕಿಂತ ಮೊದಲು 210, 220 ಇರ್ತದೆ. ಓ, 210, 220. ಊಟ ಆದ ಮೊದಲೇ ಊಟ ಆದ್ಮೇಲೆ 300 ತಕ್ಕ ಹೊರಟೋಗುತ್ತೆ. 310, 320 ತಕ್ಕ ಹೋಗುತ್ತೆ. ಎಲ್ಲ ಯಾವ ಹಾಸ್ಪಿಟಲ್ ಯಾವ ಮೆಡಿಸಿನ್ ತಗೊಂಡ್ರು ಕಮ್ಮಿನ ಆಯ್ತಿಲ್ಲ ಸರ್. ಅದು ಮೇನ್ಲಿ ನೀವು ಡೈಟು, ಎಕ್ಸರ್ಸೈಸ್ ಫಾಲೋ ಮಾಡಿಬಿಟ್ಟು ಟ್ಯಾಬ್ಲೆಟ್ಸಿಂದ ಕಂಟ್ರೋಲ್ ಬರ್ತಾ ಇಲ್ಲ ಅಂದರೆ ಒಳ್ಳೆ ಇನ್ಸುಲಿನ್ಸ್ ಇದೆ ಈಗ. ಸೆಕೆಂಡ್ ಜನ್ರೇಷನ್ ಬೇಸಲ್ ಇನ್ಸುಲಿನ್ಸ್ ಇದೆ. ಸೊ ಯಾವ ಥರ ಡಯಾಬಿಟಿಸ್ನು ಖಂಡಿತ ಕಂಟ್ರೋಲಲ್ಲಿ ತೊಗೊಂಡು ಬರ್ಬೋದು. ಸೊ ನೀವು ಹೇಳಿದ ಪ್ರಕಾರ ತುಂಬ ಅನ್ಕಂಟ್ರೋಲ್ ಶುಗರ್ಸ್ ಇದೆ. ಯು ನೀಡ್ ಟು ಸ್ಪೆಂಡ್ ಸಮ್ ಟೈಮ್, ಹಿಸ್ಟ್ರಿ ತೊಗೊಂಡು ಎಷ್ಟು ದಿವಸ ಹಿಂದೆ ಇನ್ಸುಲಿನ್ ಯಾವ ಟ್ಯಾಬ್ಲೆಟ್ಸ್ ತೊಗೊತಿದ್ದಾರ ನೋಡಿಬಿಟ್ಟು ಹೇಳಬೇಕು. ಡೆಫಿನೆಟ್ಲಿ ನೀವು ಅಧೈರ್ಯವಾಗಿ ಇರಬೇಡ. ಸೊ ಖಂಡಿತ ಕಂಟ್ರೋಲಲ್ಲಿ ಬರುತ್ತೆ. ಯಾವ ಥರ ಡಯಾಬಿಟೀಸಲ್ಲಿನೂ ಖಂಡಿತ ಕಂಟ್ರೋಲಲ್ಲಿ ಬರುತ್ತೆ. ನಮ್ಮ ಹತ್ರ 3 ಇಯರ್ಸ್ ಮಕ್ಕಳಿಂದ 90 ಇಯರ್ಸ್ ದೊಡ್ಡವ್ರ ತನಕ ಇದ್ದಾರೆ ಪೇಷಂಟ್ಸು. ಬಟ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಇಟ್ ಈಸ್ ಎ ಮ್ಯಾನೇಜಬಲ್ ಡಿಸೀಸ್. ಕ್ಯೂರ್ ಇಲ್ಲ ಇದಕ್ಕೆ. ಚೆಕ್ ಮಾಡ್ತಾ ಇರಬೇಕು, ಅದು ಪ್ರಕಾರ ಮೆಡಿಸಿನ್ಸ್ನೇ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಧನ್ಯವಾದಗಳು ಮಂಜಣ್ಣ ಅವರೇ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ವೀಕ್ಷಕರೇ ಓಕೆ, ಗಣೇಶ್ ಅಂತ ಹೇಳಿ ಒಬ್ರು ಕಾಲರ್ ರೆಡಿ ಇದ್ದಾರೆ. ಗಣೇಶ್ ಅವರೇ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಅದೇ ಈಗ ನಾನು ಗ್ಲೈಕೋಮೆಟ್ GP1 ತಗೊಳ್ತಿದ್ದೇನೆ ನಾನೀಗ. ಓಕೆ. ಈಗ ಅದು ಬಿಟ್ಟು ಈಗ ಏನಾದ್ರು ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಏನಾದ್ರು ಇದೆಯಾ? ಯಾಕಂದ್ರೆ ನಂಗೆ 220 ಇಂದ 250 ವರೆಗೂ ಇದೆ ಆಫ್ಟರ್ ಮೀಲ್ಸ್. ಓಕೆ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಅದೇ ಗಣೇಶ್, ಗ್ಲೈಕೋಮೆಟ್ GP1 ಅನ್ನೋದು ಓಲ್ಡ್ ಮೆಡಿಸಿನ್. ಸೊ ಅದು ಆದ ನಂತರ ಭಾಳ ಒಳ್ಳೆ ಮೆಡಿಸಿನ್ಸು, ನ್ಯೂ ಜನ್ರೇಷನ್ ಮೆಡಿಸಿನ್ಸ್ ಭಾಳ ಇದೆ. ಸೊ ಇನ್ಸುಲಿನ್ ಒಂದೇ ಆಪ್ಷನ್ ಅಂತ ಯಾರು ಹೇಳಲ್ಲ. ಸೊ ನೀವು ಒಂದ್ಸತಿ ನ್ಯೂ ಮೆಡಿಸಿನ್ಸ್ ಇದೆ ಅಲ್ಲ, ವಾಟ್ ವಿ ಕಾಲ್ DPP-4 ಇನ್ಹಿಬಿಟರ್ಸ್ ಅಂತ, SGLT2 ಇನ್ಹಿಬಿಟರ್ಸ್ ಅಂತ ಇದೆ. ಸೊ ಅದು ಆಪ್ಷನ್ ಇದೆ. ಇನ್ಸುಲಿನ್ ತೊಗೋಬೋದು, ಕಂಟ್ರೋಲ್ ಬರೋ ತನಕ ತೊಗೊಂಡು ಆದ ನಂತರ ಮತ್ತೆ ಟ್ಯಾಬ್ಲೆಟ್ಸ್ ಚೇಂಜ್ ಮಾಡ್ಕೋಬೋದು. ಸೊ ಈ ಥರ ಆಪ್ಷನ್ಸ್ ನಿಮಗಿದೆ, ಖಂಡಿತ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಒನ್ ಥಿಂಗ್ ನೀವು ನೋಡಬೇಕೇನು, ಮೇಯ್ನ್ಲಿ ನಿಮ್ಮದು ಶುಗರ್ ಕಂಟ್ರೋಲೇ ಇರಲಿಲ್ಲ. ಸೊ ನೀವು ವೆಯ್ಟ್ ಮಾಡಬೇಡ. ಸೊ ನೀವು ಇಮಿಡಿಯೇಟ್ಲಿ ನಿಮ್ಮ ಹತ್ರ ಯಾರು ಡಾಕ್ಟರ್ ಇರ್ತಾರೋ ಅವ್ರ ಜೊತೆ ಕನೆಕ್ಟ್ ಮಾಡಿಬಿಟ್ಟು
ಡೆಫಿನೆಟ್ಲಿ ಶುಗರ್ನು ಕಂಟ್ರೋಲಲ್ಲಿ ತೊಗೊಂಡು ಬರಬೇಕು. ಸೊ ಬೇಕಿದ್ದರೆ ನಾನು ಇಂದಿರಾನಗರಲ್ಲಿ ಇರ್ತೀನಿ, ಡಾಕ್ಟರ್ ಮೋಹನ್ಸ್ ಡಯಾಬಿಟಿಸ್ ಸೆಂಟ್ರಲ್ಲಿ, ನಿಮ್ಗೆ ಹತ್ತಿರ ಇದ್ದರೆ ನೀವು ಅಲ್ಲಿನೂ ಬರ್ಬೋದು. ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಡಾಕ್ಟರ್, ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಈ ಕೋವಿಡಲ್ಲಿ ಜಾಸ್ತಿ ಸ್ಟಿರಾಯ್ಡ್ಸ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಮಾಡೋದ್ರಿಂದ ತದನಂತರ ಇಟ್ ಈಸ್ ಲೀಡಿಂಗ್ ಟು ದಿ ಬ್ಲ್ಯಾಕ್ ಫಂಗಸ್. ಸೊ ಬ್ಲ್ಯಾಕ್ ಫಂಗಸ್ ಇರುವಂಥವರಲ್ಲಿ ಈ ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ ಅಥವಾ ಯಾವ ರೀತಿ ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇನ್ನದು ಅದು ಒನ್ ಆಫ್ ದಿ ರೀಸನ್ಸ್ ಈ ಬ್ಲ್ಯಾಕ್ ಫಂಗಸ್ ಡೆವಲಪ್ ಆಗೋದಕ್ಕೆ ಕಾರಣ. ಈ ಕೋವಿಡ್ ಬರೋದಕ್ಕೆ ಮುಂಚೆನೂ ಇತ್ತು ಆ ಥರ ಕೇಸಸ್ಸು, ಬಟ್ ಈಗ ಕೋವಿಡ್ ಬಂದಾದ ನಂತರ ಏನಾಗಿದೆ, ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಸ್ಟಿರಾಯ್ಡ್ಸ್, ಅಂದರೆ ಅವಶ್ಯಕತೆ ಇರಲಿ ಬಿಡಲಿ ಎಲ್ಲರಿಗೆ ಸ್ಟಿರಾಯ್ಡ್ಸ್ ಕೊಡೋದು, ದಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಸೊ ಯಾರಿಗೆ ಮಾಡ್ರೇಟ್ ಟು ಸಿವಿಯರ್ ಡಿಸೀಸ್ ಇರುತ್ತೋ, ಯಾರಿಗೆ ಬ್ಲಡ್ ಟೆಸ್ಟ್ ರೈಸ್ ಆಗುತ್ತೋ, ಅವರು ಸರಿಯಾದ ಡಾಕ್ಟರ್ ತೋರಿಸ್ಬಿಟ್ಟು ಅವ್ರನ್ನ ಮಾತ್ರನೇ ಸ್ಟಿರಾಯ್ಡ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಾದ ನಂತರ ಶುಗರ್ಸು ಕಂಟಿನ್ಯೂ ಚೆಕ್ ಮಾಡ್ತಾ ಇರಬೇಕು. ಏನೋ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಆ ಟೈಮಲ್ಲಿ ಟ್ಯಾಬ್ಲೆಟ್ಸ್, ಅಡಿಷನಲ್ ಟ್ಯಾಬ್ಲೆಟ್ಸು ಇಲ್ಲಾಂದರೆ ಇನ್ಸುಲಿನ್ ತೊಗೊಂಡ್ರೆ ಬ್ಲ್ಯಾಕ್ ಫಂಗಸ್ ಚಾನ್ಸಸ್ಸು ತುಂಬ ನಿಲ್. ಸೊ ನಮ್ಮ ಪೇಷಂಟ್ಸಲ್ಲಿನೂ ಕೋವಿಡ್ ಬಂತು ಭಾಳ ಜನಗೆ ಲಾಸ್ಟ್ ತಿಂಗಳಲ್ಲಿ. ಸೊ ಈ ಥರ ಶುಗರ್ಸ್ ಚೆಕ್ ಮಾಡಿಬಿಟ್ಟು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮಗೆ ಮತ್ತೆ ಬೇರೆ ಏನೋ ಕಾಂಪ್ಲಿಕೇಶನ್ ಬರೋದಕ್ಕೆ ಚಾನ್ಸಸ್ ಆಲ್ಮೋಸ್ಟ್ ನಿಲ್. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನಂಜಪ್ಪ ಅಂತ ಹೇಳಿ ಮೈಸೂರಿನಿಂದ. ನಂಜಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಡಾಕ್ಟರ್ ವಿನೋದ್ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ ನಂಜಪ್ಪ ಅವರೇ, ಹೇಳಿ ಸರ್. ನಮಗೆ ಶುಗರು ಒಂದು ಟ್ಯಾಬ್ಲೆಟ್ ತಗೋತಿದ್ದೀನಿ. ಟ್ಯಾಬ್ಲೆಟ್ ತಗೋತಿದ್ರು ಒಂದು 250 300 ಗಂಟೆ ಹೋಗೈತೆ ಸರ್. ಅದಕ್ಕೆ ಏನು ಮಾಡ್ಬೇಕು ಸರ್ ಪರಿಹಾರ? ಮೇಯ್ನ್ ಡೈಟ್ ಫಸ್ಟ್ ಚೇಂಜ್. ಯಾವುದು ಟ್ರೀಟ್ಮೆಂಟ್ ನಾವು ಸಜೆಸ್ಟ್ ಮಾಡೋದಕ್ಕೆ ಮುಂಚೆನೇ ಇಂಡಿಯನ್ಸು ಮೇಯ್ನ್ಲಿ ರೈಸು ಗೋಧಿ ಜಾಸ್ತಿ ತಿಂತಾರೆ, ಬ್ರೇಕ್ಫಾಸ್ಟು ಲಂಚು ಡಿನ್ನರ್ 3 ಸತಿನೂ. ಸೊ ಅದು ಕಡಿಮೆ ಮಾಡಬೇಕು. ನಿಮ್ಮ ಪ್ಲೇಟಲ್ಲಿ ನೋಡಿದ್ರೆ 25% ಇರಬೇಕು ರೈಸು, ರಾಗಿ, ಗೋಧಿ ಇದೆಲ್ಲ ಮಾಡಿದ್ದು. ಸೊ ಮಿಕ್ಕಿಲ್ಲ 50% ವೆಜಿಟೇಬಲ್ಸು, ಫ್ರೂಟ್ಸು. ಅಂದರೆ ವೆಜಿಟೇಬಲ್ಸಲ್ಲಿ ಆಲೂಗಡ್ಡೆ ಬೀಟ್ರೂಟ್ ಬಿಟ್ಟರೆ ಮಿಕ್ಕಿಲ್ ಯಾವುದನ್ನು ತೊಗೋಬೋದು. ಫ್ರೂಟ್ಸಲ್ಲಿ ಬನಾನಾ, ಮ್ಯಾಂಗೋ ಈ ಥರ ತುಂಬ ಸ್ವೀಟ್ ಇರೋದು ಬಿಟ್ಟರೆ ಎಲ್ಲ ಫ್ರೂಟ್ಸು ತೊಗೋಬೋದು. ಸೊ ಹಾಫ್ ಆಫ್ ದ ಪ್ಲೇಟ್ ನಿಮ್ದು ನೋಡಿದ್ರೆ ಫಸ್ಟ್ ಡೈಟಲ್ಲಿ 50% ಈ ವೆಜಿಟೇಬಲ್ಸ್, ಫ್ರೂಟ್ಸ್ ಇರಬೇಕು. ಮಿಕ್ಕಿಲ್ 25% ಪ್ರೋಟೀನ್ ಇರಬೇಕು. ಸೊ ಓನ್ಲಿ 25% ಮಾತ್ರನೇ ನೀವು ಕಾರ್ಬೋಹೈಡ್ರೇಟ್ಸ್ ಅಂತ ರೈಸು, ರಾಗಿ, ಗೋಧಿ ಫಸ್ಟ್ ಅದು ಚೇಂಜ್ ಮಾಡಬೇಕು ನೀವು ಡೈಟ್. ನಂಬರ್ 2 ಎಕ್ಸರ್ಸೈಸ್. ಸೊ ದಿನಕ್ಕೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಎಕ್ಸರ್ಸೈಸ್ ಮಾಡಿದ್ರೆ ಗ್ಲೂಕೋಸ್ అనేది ಬರ್ನ್ ಆಗುತ್ತೆ ಅಲ್ಲಿಂದ. ಸೊ ಅದು ನಂಬರ್ 2. ನಂಬರ್ 3 ಅದು ಮಾಡಾದ ನಂತರ ಶುಗರ್ ಹೆಂಗಿದೆ ಅನ್ಸತಿ ನೋಡಿಬಿಟ್ಟು ಅದ್ರ ಪ್ರಕಾರ ನಿಮ್ಗೆ ಅಡಿಷ್ನಲ್ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಸೊ ನಾವು ಕೊಡೋ ಮೆಡಿಸಿನ್ಸು ಇನ್ಸುಲಿನ್ಗೆ ಮುಂಚೆ ಈ ಎಕ್ಸರ್ಸೈಸು, ಡೈಟ್ ಚೇಂಜ್ అనేది ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್. ಅದು ಬೇಸ್ ಮೇಲ್ಗಡೆನೇ ನಾವು ಟ್ರೀಟ್ಮೆಂಟ್ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ನಂಜಪ್ಪ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ನರಸಿಂಹಯ್ಯ ಅಂತ ಹೇಳಿ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್, ಇದು ನಮ್ಮ ಫಾದರ್ಗೆ 75 ಇಯರ್ಸ್ ಆಗಿದೆ. ಅವರು ಗ್ಲೋಕೋಮೈಟ್ 500 mg ತಗೊಂತಾ ಇದ್ದಾರೆ. ಅದು ಸಡನ್ ಆಗಿ 3 days ಇಂದ ಶುಗರ್ 70-80 ಬರ್ತಾ ಇದೆ. ತುಂಬಾ ಸುಸ್ತಾಗ್ಬಿಡ್ತಾರೆ. ಏನು ಪ್ರಾಬ್ಲಮ್? ಫಸ್ಟ್ ಡಯಾಬಿಟೀಸ್ ಮುಂಚೆಯಿಂದ ಕಂಟ್ರೋಲ್ ಇರೋದು ಪೇಷಂಟ್ಸ್ಗೆ ಒಂದ್ಸತಿ ಸಡನ್ ಆಗಿ ಲೋ ಶುಗರ್ಸ್ ಆಗ್ತಾ ಇದೆ, ಎಸ್ಪೆಷಲಿ ಎಲ್ಡರ್ಲಿ ಏಜ್ ಇದ್ದರೆ ಮೇಯ್ನ್ಲಿ ಕಿಡ್ನಿ ಫಂಕ್ಷನ್ ಒಂದ್ಸತಿ ಡೌಟ್ ಮಾಡಬೇಕು. ಕಿಡ್ನಿ ಫಂಕ್ಷನ್ ಡಯಾಬಿಟೀಸಿಂದನೂ ಇಲ್ಲಾಂದರೆ ಏಜ್ ಆಗುವಾಗ ನಾರ್ಮಲ್ಲಾಗಿ ಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ ಕಿಡ್ನಿ ಫಂಕ್ಷನ್ ಅನ್ನೋದು. ಸೊ ಆ ಥರ ಪೇಷಂಟ್ಸ್ದಲ್ಲಿ ನೀವು ಕೊಡ್ತಾ ಇರೋದು ಮೆಡಿಸಿನ್ಸು ಜಾಸ್ತಿ ಟೈಮ್ ಕೆಲಸ ಮಾಡುತ್ತೆ, ಅದಕ್ಕೆ ಲೋ ಶುಗರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈ ಥರ ಫಸ್ಟ್ ನೀವು ಲೋ ಶುಗರ್ ಯಾವಾಗ ಬಂದರೆ ಇಮ್ಮಿಡಿಯೇಟ್ಲಿ ತಲೆಸುತ್ತು, ಬೆವರು, ಹಸಿವಾಗಿರೋದು ಜಾಸ್ತಿ, ದಡ್ಡೆ ಬರ್ತಾರೆ, ಈ ಥರ ಸಿಂಪ್ಟಮ್ಸ್ ಇದ್ದರೆ ಇಮ್ಮಿಡಿಯೇಟ್ಲಿ ಯಾವುದೇನ ಸ್ವೀಟ್ ಫುಡ್ಡು, ಚಾಕ್ಲೇಟ್ ಇರಲಿ, ಮಿಲ್ಕ್ ಇರಲಿ, ಯಾವುದೋ ಒಂದು ಇಮಿಡಿಯೇಟ್ ತೊಗೋಬೇಕು. ಸೊ ಒಂದು ಸರ್ತಿ ಕಿಡ್ನಿ ಫಂಕ್ಷನ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದೇನೋ ಪ್ರಾಬ್ಲಮಿಂದ ಈ ಥರ ಬರ್ತಾ ಇದೆಯಾ ಅಂತ. ಧನ್ಯವಾದಗಳು ನರಸಿಂಹಯ್ಯ ಅವರೇ ಪವರ್ ಟಿವಿಗೆ ಕರೆ ಮಾಡೋದಕ್ಕಾಗಿ. ಡಾಕ್ಟರ್, ಅನೇಕ ಪ್ರಶ್ನೆಗಳು, ಜನರಲಿ ಸಾಕಷ್ಟು ವಿಚಾರಗಳು, ಡೌಟ್ಗಳು ಎಲ್ಲವೂ ಕೂಡ ಇದೆ. ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸೊ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ರಿ. ಸೊ ಯು ಕ್ಯಾನ್ ಕಂಟಿನ್ಯೂ ದಟ್ ಎಕ್ಸ್ಪ್ಲನೇಷನ್. ಬ್ಲ್ಯಾಕ್ ಫಂಗಸ್ ಈ ಮಧ್ಯದಲ್ಲಿ ಸ್ಕೇರ್ ಜಾಸ್ತಿ ಆಗಿದೆ, ಟೆನ್ಷನ್ ಜಾಸ್ತಿ. ಈ ಬೇರೆ ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾ ಇದ್ದಾರೆ ಬ್ಲ್ಯಾಕ್ ಫಂಗಸ್ ಹಂಗೆ ಹಿಂಗೆ ಅಂತ 24 hours ರನ್ ಮಾಡಿದ್ರೆ ಭಾಳ ಜನಕ್ಕೆ ಭಯ ಆಗ್ತಾ ಇದೆ. ಸೊ ನೀವು ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಟ್ಕೊಂಡು ಕೋವಿಡಲ್ಲಿ ಯಾವಾಗ ಸ್ಟಿರಾಯ್ಡ್ಸ್ ಆವಾಗ ಬೇಕಾಗುತ್ತೋ ಆವಾಗ ಮಾತ್ರನೇ ಓನ್ಲಿ ಕರೆಕ್ಟ್ ಡೋಸು, ಕರೆಕ್ಟ್ ಟೈಮಿಂಗ್ ತೊಗೊಂಡ್ರೆ ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ನಿಮ್ಗೆ ಏನಾಗಲ್ಲ.
ಸೊ ವೆರಿ ರೇರ್ ಚಾನ್ಸ್ ದಟ್ ಎನಿಬಡಿ ಕ್ಯಾನ್ ಡೆವಲಪ್ ದಿಸ್ ಬ್ಯಾಕ್ ಫಂಗಸ್. ಟೋಟಲ್ ಕರ್ನಾಟಕ ರಾಷ್ಟ್ರದಲ್ಲೇ 2000 ಕೇಸಸ್ಸೂ ಇರಲಿಲ್ಲ. ಸೊ ಬಟ್ ಡಯಾಬಿಟಿಸಿಂದ ದಿನಕ್ಕೆ 2700 ಮೆಂಬರ್ಸ್ ತೀರೋಗ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಇದು ಡಯಾಬಿಟಿಸ್ ಅನ್ನೋದು ಇನ್ನೂ ದೊಡ್ಡ ಪ್ರಾಬ್ಲಮ್, ಬಟ್ ಜನ ಕಾಣಿಸ್ತಾ ಇಲ್ಲ. ಕೋವಿಡ್ ಬಗ್ಗೆ ಈಗ ಇವತ್ತು 2000 ಮೆಂಬರ್ಸ್ ತೀರೋದ್ರಿ ಇವತ್ತು. ಬಟ್ ಡಯಾಬಿಟಿಸ್ ಅನ್ನೋದು ಲಾಸ್ಟ್ 10 ಇಯರ್ಸಿಂದ ಡೇಟಾ ನೋಡಿದ್ರೆ ಡೈಲಿ 2700 ಮೆಂಬರ್ಸ್ ತೀರೋತಾ ಇದ್ದಾರೆ. ಸೊ ದಟ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಓನ್ಲಿ ಫ್ರಮ್ ಡಯಾಬಿಟಿಸ್ ಆ್ಯಂಡ್ ಇಟ್ಸ್ ಕಾಂಪ್ಲಿಕೇಶನ್ಸ್. ಅಂದರೆ ಹಾರ್ಟ್ ಡಿಸೀಸು, ಕಿಡ್ನಿ ಡಿಸೀಸು, ಈ ಕಾಂಪ್ಲಿಕೇಶನ್ಸ್ ಬರೋದ್ರಿಂದ 2700 ಮೆಂಬರ್ಸ್ ಪರ್ ಡೇ ಆರ್ ಡೈಯಿಂಗ್. So this is a very big problem that everybody needs to realize. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕೃಷ್ಣಮೂರ್ತಿ ಅಂತ ಹೇಳಿ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ ಮಾತನಾಡಿ. ನಮಸ್ತೆ. ನಮಸ್ತೆ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ ಸರ್. ನನಗೆ 25 ಇಯರ್ಸ್ ಇಂದ ಶುಗರ್ ಇದೆ ಸರ್. ಆದ್ರೆ ನಾನು ಕಂಟ್ರೋಲ್ ನಲ್ಲಿ ಇದ್ದೀನಿ. ಲೋ ಆಗುತ್ತೆ ಸರ್, ವಿಪರೀತ ಲೋ ಆಗುತ್ತೆ. ಅದೇ ಸರ್, ಇದು ಮುಂಚೆ ಕಾಲರ್ಗೂ ಅದೇ ಹೇಳಿದ್ದೀನಿ. ಒಳ್ಳೆ ಕಂಟ್ರೋಲ್ ಇಲ್ಲಿರೋದು ಪೇಷಂಟ್ಸ್ಗೆ, ಎಲ್ಡರ್ಲಿ ಪೇಷಂಟ್ಸ್ಗೆ ಏನೋ ಈ ಥರ ಲೋ ಶುಗರ್ ಆಗ್ತಾ ಇದೆ ಫಸ್ಟ್ ಕಿಡ್ನಿ ಫಂಕ್ಷನ್ ಚೆಕ್ ಮಾಡ್ತಾ ಇರಬೇಕು. ಸೊ ಈವನ್ ವಿತೌಟ್ ಸರ್ ಅದೆಲ್ಲ ಸರಿ ಇದೆ ಸರ್, ಸರಿಯಾಗಿದೆಯಾ? ಸೊ ಮೆಡಿಸಿನ್ಸ್ ಕಡಿಮೆ ಮಾಡಬೇಕು. ನೀವೇನು ಮೆಡಿಸಿನ್ ತಗೊಳ್ತಿದ್ದೀರೋ? ಮಾಡಿಸ್ತೀನಿ, ವಾಕ್ ಮಾಡ್ತೀನಿ. ಬೆಳಗ್ಗೆ 1 ಅವರ್, ಮಧ್ಯಾಹ್ನ ರಾತ್ರಿ 1 ಅವರ್, 2 ಅವರ್ಸ್ ವಾಕ್ ಮಾಡ್ತೀನಿ. ಇದು ಫುಡ್ ಅಷ್ಟೇ, ಏನ್ ತಗೋಬೇಕೋ ಅದೆಲ್ಲ ತರಕಾರಿ ಜಾಸ್ತಿ ತಗೊಳ್ತೀನಿ. ತರಕಾರಿ, ಫ್ರೂಟ್ಸು, ಮಾಮೂಲಿ ಸ್ವಲ್ಪ ರೈಸು ಇದೆಲ್ಲ ತಗೊಳ್ತೀನಿ. ಅದೇ ನೀವೇನು ಮೆಡಿಸಿನ್ ತೊಗೊತಿದ್ದೀರ ನೋಡಿಬಿಟ್ಟು ಆ ಮೆಡಿಸಿನ್ಸಲ್ಲಿ ಓಲ್ಡರ್ ಜನ್ರೇಷನ್ ಮೆಡಿಸಿನ್ಸ್, ಸಲ್ಫನೈಲ್ ಯೂರಿಯಾಸ್ ಅಂದರೆ ಈಗ ಗ್ಲಿಮಿಪ್ರೈಡು, ಗ್ಲೈಕ್ಲೈಸೈಡ್ ಅಂತ ಇರುತ್ತೆ, ಆ ಮೆಡಿಸಿನ್ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದ್ರೆ ನಿಮಗೆ ಲೋ ಶುಗರ್ಸ್ ಆಗಿರೋದಕ್ಕೆ ಚಾನ್ಸಸ್ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದಗಳು ಕೃಷ್ಣಮೂರ್ತಿ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಅಮಿತ್ ಅಂತ ಕಾಲರ್ ರೆಡಿ ಇದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಅಮಿತ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ ಮಾತನಾಡಿ. ನಮಸ್ಕಾರ ಅಮಿತ್. ಹಲೋ ಸರ್. ನಮಸ್ಕಾರ ಸರ್. ನಮ್ಮ ತಂದೆಯವ್ರಿಗೆ ಶುಗರ್ ಬಂದ್ಬಿಟ್ಟು 20 ವರ್ಷ ಆಯ್ತು ಸರ್. ಅವರು ಆಗಿಂದನೂ ಟ್ರೈಗ್ಲೋಕಮೈಟ್ ಮತ್ತು ಮೆಗಾವಾಕ್ 0.10 ಟ್ಯಾಬ್ಲೆಟ್ಸ್ ತಗೊಂತ ಇದ್ರು. ಅದರಿಂದ ಸ್ವಲ್ಪ ಕಾಲು ಊತ ಇತ್ತು ಸರ್. ಅದನ್ನ ಸ್ಕ್ಯಾನಿಂಗ್ ಮಾಡಿದಾಗ ವೆರಿಕೋಸ್ ಅಂತ ಹೇಳಿದ್ರು. ಡಾಕ್ಟರ್ ಶುಗರ್ ನಾನು ಟ್ಯಾಬ್ಲೆಟ್ ಸೇವ್ ಮಾಡಿದ್ದಾರೆ ಸರ್. ಓಕೆ. ಎಡಗಾಲಲ್ಲಿ ಸ್ವಲ್ಪ ಗಾಯ ತರ ಆಗಿತ್ತು, ಅದು ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಈಗ. ಟ್ಯಾಬ್ಲೆಟ್ ಕೊಟ್ಟಿದ್ರು ಸರ್ 3 ಡೇಸ್. ಓಕೆ. ಸ್ವಲ್ಪ ಕಡಿಮೆ ಆಗಿದೆ. ಸಂಜೆ ಜ್ವರ ಬರ್ತಿದೆ ಸರ್. ಆರ್ಟಿಫಿಷಿಯಲ್ ಮಾಡಿಸಿದ್ರೆ ನೆಗೆಟಿವ್ ಬಂದಿದೆ. ಓಕೆ. ಶುಗರ್ ಊಟಕ್ಕಿಂತ ಮುಂಚೆ 130 ಇದೆ, ಊಟ ಆದ್ಮೇಲೆ 180 ಇದೆ ಸರ್. 130, 180. ಗುಡ್. ಹಾಂ ಸರ್. ಸೊ ಪರವಾಗಿಲ್ಲ, ಒಂಚೂರು ಕಂಟ್ರೋಲಲ್ಲೇ ಇದೆ ಶುಗರು. ಬಟ್ ನೀವು ಕೊಡ್ತಾ ಇರೋದು ಮೆಡಿಸಿನಲ್ಲಿ ಟ್ರೈಗ್ಲೈಕೋಮೇಟಲ್ಲಿ ಪಯೋಗ್ಲಿಟಜೋನ್ ಅಂತ ಇರುತ್ತೆ. ಅದು ತುಂಬ ಓಲ್ಡ್ ಮೆಡಿಸಿನ್. ಆ ಟ್ಯಾಬ್ಲೆಟಿಂದ ಏನಾಗುತ್ತೆ, ವಾಟರ್ ರಿಟೆನ್ಷನ್ ಆಗುತ್ತೆ ಬಾಡಿದಲ್ಲಿ, ಅದರಿಂದ ಕಾಲು ಊತ ಬರ್ತಾ ಇರ್ಬೋದು. ಬಟ್ ಇನ್ನೊಂದು ವ್ಯಾರಿಕೋಸ್ ವೀನ್ಸ್ ಅಂತ ಹೇಳಿದಾರಲ್ಲ, ಅದರಿಂದನೂ ಊತ ಇರ್ಬೋದು. ಸೊ ವ್ಯಾರಿಕೋಸ್ ವೀನ್ಸ್ ಟ್ರೀಟ್ಮೆಂಟ್ ಮಾಡಾದ ನಂತರನೂ ಕಾಲು ಊತ ಕಡಿಮೆ ಆಗ್ತಾ ಇಲ್ಲ ಅಂದರೆ ಆವಾಗ ಈ ಟ್ರೈಗ್ಲೈಕೋಮೇಟ್ನೇ ಬರೀ ಗ್ಲೈಕೋಮೇಟ್ GP1ಗೂ ಚೇಂಜ್ ಮಾಡಿದ್ರೆ ಆ ಊತ ಎಲ್ಲ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಅಮಿತ್ ಅವರೇ ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಕುಮಾರಸ್ವಾಮಿ ಅಂತ ಹೇಳಿ ಮೈಸೂರಿನಿಂದ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಕುಮಾರಸ್ವಾಮಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ವಿನೋದ್ ಇದ್ದಾರೆ ಮಾತನಾಡಿ. ಹಲೋ, ಮಾತಾಡಿ ಸರ್. ಕೇಳಿಸ್ತಾ ಇದೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್. ಈಗ 10 ಡೇಸ್ ಬ್ಯಾಕು. ಹಲೋ, ಮಾತಾಡಿ. ಕೇಳಿಸ್ತಾ ಇದೆ. 10 ಡೇಸ್ ಬ್ಯಾಕು ಸರ್. ನೈಟು 2 ಗಂಟೆ ಟೈಮ್ ಸುಮ್ಮನೆ ಸ್ವಲ್ಪ ನಿಶಕ್ತಿ ಆದಂಗೆ ಆಯ್ತು ಸರ್. ಓಕೆ. ಹಲೋ, ಹೇಳಿ. ಕೇಳಿಸ್ಕೊಳ್ತಾ ಇದೀವಿ ಕುಮಾರಸ್ವಾಮಿ ಅವರೇ, ಮಾತಾಡಿ. ಆನಂತರ ಬೆಳಿಗ್ಗೆ ಹೋಗಿ ಸ್ವಲ್ಪ ಟೆಸ್ಟ್ ಮಾಡಿಸಿದೆ ಶುಗರ್. ನನಗೆ ಹಿಂದೆ ಏನು ಶುಗರ್ ಇರಲಿಲ್ಲ ಸರ್. ಬಿಫೋರ್ ಫುಡ್, ಅರ್ಲಿ ಮಾರ್ನಿಂಗ್ ಬಿಫೋರ್ ಟಿಫನ್ 85 ಬರ್ತು. ಓಕೆ. ಆಫ್ಟರ್ ಲಂಚು 157 ಬರ್ತು. ಓಕೆ. 67. ಓಕೆ. 67. ಸೊ ನಿಮ್ದು ಏಜ್ ಎಷ್ಟು ಕುಮಾರಸ್ವಾಮಿ ಅವರೇ? ನಿಮ್ದು ಏಜು? ನಿಮ್ಮ ವಯಸ್ಸು ಎಷ್ಟು? 60 ವರ್ಷ. ಸೊ ನಿಮ್ಮ ಏಜ್ಗೆ ಇದು ನಾರ್ಮಲ್ ಶುಗರ್ಸೇ, ಇದೇನು ಅಷ್ಟು ಜಾಸ್ತಿ ಏನಿಲ್ಲ ಶುಗರ್ ನಿನಗೆ. ಸೊ ಈ ದಿನ ಶುಗರ್ ಅನ್ನೋದು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನಮ್ಮ ಫುಡ್ಡಿಂದನೂ, ನಮ್ಮ ಮೆಂಟಲ್ ಸ್ಟೇಟಸ್ಸಿಂದನೂ, ಒಳಗಡೆ ಇಂಟರ್ನಲ್ ಪ್ರೊಡಕ್ಷನಿಂದನೂ ವೇರಿ ಆಗ್ತಾ ಇರುತ್ತೆ. ಸೊ ನಿಮಗೂ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗೋಕ್ಕೆ HbA1c ಅಂದರೆ 3 ತಿಂಗಳ ಆ್ಯಾವ್ರೇಜ್ ಟೆಸ್ಟ್ ಮಾಡ್ತೀವಿ. ಅದು ಮಾಡಿ ಅದು ಜಾಸ್ತಿ ಇದ್ದರೆ ನಿಮಗೆ ಡಯಾಬಿಟಿಸ್ ಇದೆ ಅಂತ. ಸೊ ಎರ್ಲಿ ಡಯಾಬಿಟಿಸ್ಗೆ ಯಾರಿಗೇನು ಫಸ್ಟ್ ಡಯಾಬಿಟಿಸ್ ಮೆಡಿಸಿನ್ಸ್ ಯಾವುದಕ್ಕೂ ಕೊಡಲ್ಲ.
ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್ ಏನೋ ಹೈ ಕಾರ್ಬೋಹೈಡ್ರೇಟ್ ಡೈಟ್ ತಿಂತಾ ಇದ್ದಾರೆ ಅಂದರೆ ಅದು ಅವಾಯ್ಡ್ ಮಾಡಬೇಕು, ಎಕ್ಸಸೈಸ್ ಖಂಡಿತ ಮಾಡಬೇಕು. ಈ ಎರಡಿಂದನೂ ಕಂಟ್ರೋಲ್ ಬರ್ತಾ ಇಲ್ಲ ಅಂದರೆ ಆವಾಗಲೇ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತೀವಿ. ಸೊ ನನ್ನ ಪ್ರಕಾರ ನೀವು ಹೇಳಿದ ವ್ಯಾಲ್ಯೂಸ್ ಪ್ರಕಾರ ನಿನಗೆ ಪ್ರೀ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಸ್ ಏನಿಲ್ಲ. ಓಕೆ, ಧನ್ಯವಾದಗಳು ಕುಮಾರಸ್ವಾಮಿ ಅವರೇ. ಪವರ್ ಟಿವಿಗೆ ಒಬ್ರು ಹಾಸನದಿಂದ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಗೀತಾ ಅವರೇ. ನಮಸ್ತೆ ಮೇಡಮ್, ಡಾಕ್ಟರ್ ಹತ್ರ ಮಾತಾಡ್ಬೇಕು. ಮಾತಾಡಿ. ಮಾತಾಡಿ. ನಮಸ್ತೆ ಸರ್, ನನ್ನ ಹಸ್ಬೆಂಡ್ 56 ಇಯರ್ಸ್, ಅವ್ರಿಗೆ ಸ್ವಲ್ಪ BP ಇದೆ, ಶುಗರ್ 2 years ಇಂದ ಆಕ್ಚುಲ್ ಆಗಿ ಬಾರ್ಡರ್ ಲೈನ್ ಅಂತ. ಆಕ್ಚುಲ್ ಆಗಿ ಇವತ್ತು ಅವರು ಟೆಸ್ಟ್ ಮಾಡಿಸ್ಕೊ ಬಂದ್ರು. ಅದ್ರ ಪ್ರಕಾರ ಫಾಸ್ಟಿಂಗ್ ಅಲ್ಲಿ 164.7 ಇದೆ. ಆಮೇಲೆ ಊಟ ಆದ್ಮೇಲೆ 187.9 ಇದೆ. ಆಮೇಲೆ AB1C ಅನ್ನೋದು 8.7 ಇದೆ. ನನ್ನ ಕ್ವಶನ್ ಏನು ಅಂದ್ರೆ, ಬಾರ್ಡರ್ ಲೈನ್ ಅವ್ರು ಯಾವ ಟ್ರೀಟ್ಮೆಂಟ್ ತಗೊಂತಿಲ್ಲ, ಶುಗರ್ಗೆ ಯಾವ ಟ್ಯಾಬ್ಲೆಟ್ ತಗೊಂತಿಲ್ಲ, ಇದು ಬಾರ್ಡರ್ ಲೈನ್ ಅಂತ ಕನ್ಸಿಡರ್ ಮಾಡ್ಬೋದಾ ಅಥವಾ ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ? ಇಲ್ಲಮ್ಮ, ಇವ್ರಿಗೂ ಖಂಡಿತ ಡಯಾಬಿಟಿಸ್ ಇದೆ, ಪೂರ್ ಕಂಟ್ರೋಲಲ್ಲಿದೆ. 8.7 ನಾರ್ಮಲಿ 6.5 ಒಳಗಡೆ ಇದ್ದರೆ ಡಯಾಬಿಟಿಸ್ ಇಲ್ಲ ಅಂತ ಹೇಳ್ತೀವಿ. 6.5 ಇಲ್ಲಾಂದರೆ ಅದು ಮೇಲೆ ಇದ್ದರೆ ಡಯಾಬಿಟಿಸ್ ಇದೆ ಅಂತ. ಸೊ ಅಟ್ಲೀಸ್ಟ್ 7 ಒಳಗಡೆ ಇಟ್ಕೊಂಡ್ರೆ ಶುಗರ್ ಕಂಟ್ರೋಲಲ್ಲಿದೆ ಅಂತ ಅರ್ಥ. ನಿಮ್ಮದು 8.7 ಅಂದರೆ ಖಂಡಿತ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಟ್ಟು ಮೆಟ್ಫಾರ್ಮಿನ್ ವಿತ್ ಗ್ಲಿಮಿಪ್ರೈಡ್ ಆರ್ ಮೆಟ್ಫಾರ್ಮಿನ್ ವಿತ್ ವಿಲ್ಡಾಗ್ಲಿಪ್ಟಿನ್, ಸೊ ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿಬಿಟ್ಟು ಕ್ರಮೇಣಿ ಡೈಟಲ್ಲಿ ಲೈಫ್ ಸ್ಟೈಲಲ್ಲಿ ಚೇಂಜ್ ತೊಗೊಂಡು ಬಂದುಬಿಟ್ಟು ಆಮೇಲೆ ಮೆಡಿಸಿನ್ ಕಡಿಮೆ ಮಾಡ್ಬೋದು. ಸೊ ಖಂಡಿತ ಅವ್ರಿಗೆ ಮೆಡಿಸಿನ್ಸ್ ಬೇಕು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವ್ರಿಗೆ BP ಇದ್ದರೆ ಡ್ಯಾಮೇಜ್ ಡಬಲ್ ಆಗುತ್ತೆ. ಬಿಕಾಸ್ ಡಯಾಬಿಟೀಸು, ಕೊಲೆಸ್ಟ್ರಾಲು, BP ಇದೆಲ್ಲ ಸೇರಿಸ್ಬಿಟ್ಟು ಕಾಂಪ್ಲಿಕೇಶನ್ಸು ಹಾರ್ಟ್ಗೆ, ಕಿಡ್ನಿಗೆ, ಬ್ರೈನ್ಗೆ ಬರೋದು. ಸೊ ಯಾರಿಗೆ ಡಯಾಬಿಟಿಸ್ ಬಿಟ್ಟರೆ ಬೇರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮು ಇರಲಿ, ಹೈಪರ್ ಟೆನ್ಷನ್ ಇರಲಿ ಇದೆಯೋ, ಅವರು ಡಯಾಬಿಟಿಸ್ ಜೊತೆ BP ಕಂಟ್ರೋಲ್ ಇಟ್ಕೋಬೇಕು, ಕೊಲೆಸ್ಟ್ರಾಲ್ನೇ ಕಂಟ್ರೋಲ್ ಇಟ್ಕೋಬೇಕು. ಆವಾಗಲೇ ಕಾಂಪ್ಲಿಕೇಶನ್ ರೇಟ್ ಕಡಿಮೆ ಇರುತ್ತೆ. ಓಕೆ, ಧನ್ಯವಾದಗಳು ಗೀತಾ ಅವರೇ. ಪವರ್ ಟಿವಿಗೆ ಕರೆ ಮಾಡಿದ್ದಕ್ಕಾಗಿ. ಶೇಖರಪ್ಪ ಅಂತೇಳಿ ಹುಬ್ಬಳ್ಳಿಯಿಂದ ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಶೇಖರಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ರೀ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಡಾಕ್ಟ್ರೇ, ನನಗೆ ಒಂದು 7-8 ವರ್ಷದಿಂದ ಶುಗರ್ ಇತ್ತು. ಹಲೋ, ಇತ್ತು. ನನಗೆ ಏಪ್ರಿಲ್ 24 ಕೊರೋನಾ ಆಯ್ತು. ಅವಾಗ ಅಡ್ಮಿಟ್ ಆಗಿ 26ಗೆ ಡಿಸ್ಚಾರ್ಜ್ ಮಾಡಿದ್ವಿ. ಸಿವಿಯರ್ ಏನು ಇರಲಿಲ್ಲ. ಅವಾಗ ನೆಕ್ಸ್ಟ್ ಅದಾದ್ಮೇಲೆ ಇದು ಕೊಟ್ರು, ಏನ್ ಹೇಳಿ, ಇನ್ಸುಲಿನ್. ಸ್ವಲ್ಪ ದಿವಸ ಅಂದ್ರೆ ಶುಗರ್ ಇತ್ತು ನನಗೆ, ಅದಕ್ಕೋಸ್ಕರ ನಾನು ಮೊದಲು ಅಂದ್ರೆ ಮಧ್ಯದಲ್ಲಿ ಆಯುರ್ವೇದಿಕ್ ತಗೊಂಡು ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಅದಾದ್ಮೇಲೆ ಅದು ಹಾಸ್ಪಿಟಲೈಸ್ ಆಗುವ ಅವ್ರು ಅದನ್ನ ಬಿಡಿಸಿ ಇನ್ಸುಲಿನ್ ಕೊಟ್ಟು ನಂತರ ಗ್ಲೈಕೋಮೆಟ್ ಡಿಸ್ಚಾರ್ಜ್ ಆದ್ಮೇಲೆ ಗ್ಲೈಕೋಮೆಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ನಾನು ಎವ್ರಿ ಡೇ ಚೆಕ್ ಮಾಡ್ತಾ ಇದ್ದೀನಿ, ರ್ಯಾಂಡಮ್ ಬೆಳಿಗ್ಗೆ, ಆಮೇಲೆ ಆಫ್ಟರ್ ಮೀಲ್ಸ್ ಚೆಕ್ ಮಾಡ್ತಾ ಇದ್ದೀನಿ 2.5 hours. ಅದರಲ್ಲಿ ಈಗ ಏನಾಗಿದೆ, ಇಟ್ ಈಸ್ ಅಂಡರ್ ವೆಲ್ ವಿತ್ ಇನ್ ಲಿಮಿಟ್, ಅಂದ್ರೆ 100 ಒಳಗೆ ಇದೆ. ಮಾರ್ನಿಂಗ್ ಮೇ ಬಿ 80, 85, 90 ಬರುತ್ತೆ. ಆಫ್ಟರ್ವರ್ಡ್ಸ್ ಅಂತಂದ್ರೆ ಈಗ ಊಟ ಆದ್ಮೇಲೆ ಅರೌಂಡ್ 150, 160. ಯಾವತ್ತೋ ಒಂದ್ ದಿವಸ ಮ್ಯಾಂಗೋ ತಿಂದಿದ್ದಕ್ಕೆ ಮೇ ಬಿ 180, 190 ಇತ್ತು. ಸೊ ಈಗ ಅಗೇನ್ ನಾನು ಹ್ಯಾವ್ ಟು ಕನ್ಸಲ್ಟ್ ಡಯಾಬಿಟಾಲಜಿಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ. ಅದನ್ನೇ ಈಗ ಒಳ್ಳೆ ಕಂಟ್ರೋಲಲ್ಲಿದ್ದರೆ ನಾವೇನು ಮಾಡ್ತೀವಿ, ಡೈಟು, ಎಕ್ಸಸೈಸ್ ಎಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಮೆಡಿಸಿನ್ಸ್ ಕಡಿಮೆ ಮಾಡಿಬಿಟ್ಟು ನೋಡ್ತೀವಿ. ಆದ್ರೇನು ಕಂಟ್ರೋಲಲ್ಲಿದ್ದರೆ ಮೆಡಿಸಿನ್ಸ್ ಹಂಗೆ ಕಂಟಿನ್ಯೂ ಮಾಡ್ತೀವಿ, ಆಫ್ ಡೋಸಲ್ಲೇ. ಸೊ ಭಾಳ ಜನಗೆ ಯಾರೇನೋ ಒಬೀಸ್ ಇರೋ ಪೇಷಂಟ್ಸು ಈ ಲೈಫ್ ಸ್ಟೈಲ್ ಮಾಡಿಬಿಟ್ಟು ವೆಯ್ಟ್ ಕಡಿಮೆ ಆಗಿದ್ದರೆ ಶುಗರ್ಸ್ ರಿವರ್ಸ್ ಆಗುತ್ತೆ, ಡಯಾಬಿಟೀಸನ್ನು ರಿವರ್ಸ್ ಮಾಡ್ಬೋದು ಅಟ್ಲೀಸ್ಟ್ ಫಾರ್ ಅ ಫ್ಯೂ ಇಯರ್ಸ್. ಸೊ ಡೆಫಿನೆಟ್ಲಿ ಯು ಆರ್ ವೆರಿ ವೆಲ್ ಮ್ಯಾನೇಜ್ಡ್ ಕೋವಿಡ್ ಪೇಷಂಟ್. ಸೊ ಕೋವಿಡ್ ಬಂದಾದ ನಂತರ ಇನ್ಸುಲಿನ್ ಬಿಕಾಸ್ ಇನ್ಸುಲಿನ್ ಅನ್ನೋದು ಅತ್ಯುತ್ತಮ. ಕೋವಿಡ್ ಇರೋದು ಶುಗರ್ಸ್ಗೆ ತುಂಬ ಜಾಸ್ತಿ ಹೋಗುತ್ತೆ. ಸೊ ಆ ಟೈಮಲ್ಲಿ ಇನ್ಸುಲಿನ್ ಸ್ಟಾರ್ಟ್ ಮಾಡಿ ಆದ ನಂತರ ಟ್ಯಾಬ್ಲೆಟ್ ಶಿಫ್ಟ್ ಮಾಡಿ ಈಗ ನೀವು ಡೈಟು ಮತ್ತು ಎಕ್ಸರ್ಸೈಸಲ್ಲಿ ಸರಿಯಾಗಿ ಫಾಲೋ ಆಗ್ತಾ ಇದ್ದಾರೆ ಅಂದರೆ ನೀವು ತೊಗೊಳ್ತಿರೋ ಟ್ಯಾಬ್ಲೆಟ್ಸ್ನು ಕಡಿಮೆ ಆಗಿಬಿಟ್ಟು ನಿಲ್ಲಿಸ್ಬೋದು. ಓಕೆ, ಥ್ಯಾಂಕ್ ಯು ಶೇಖರಪ್ಪ ಅವರೇ. ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದೀಗ ಶಿವಲಿಂಗಪ್ಪ ಅಂತ ಹೇಳಿ ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಶಿವಲಿಂಗ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ ಸರ್. ಏನಿಲ್ಲ ಸರ್, ನಮಗೆ BP ಇದೆ, ಶುಗರ್ ಬಂದು ಒಂದು 3 years ಆಯ್ತು ಬಂದಿದೆ ಸರ್. ಊಟದ ಮುಂಚಿತವಾಗಿ ನನಗೆ 130, 120 ಇರುತ್ತೆ. ಊಟ ಆದ್ಮೇಲೆ 160, 180 ಇರುತ್ತೆ ಸರ್ ಶುಗರ್. ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ ಸರ್. ವೆರಿ ಗುಡ್. ಬಟ್ ಸರ್ ನನಗೆ ಕಾಲು ಸ್ವಲ್ಪ ಊತ ಬರ್ತದೆ ಸರ್. ನಾನು ಕ್ರಿಯಾಟಿನ್ ಚೆಕ್ ಮಾಡ್ತೀನಿ ಸರ್. ಕ್ರಿಯಾಟಿನ್ 1.2, 1.3 ಅಂತ ಇರುತ್ತೆ ಸರ್. 1.2, 1.3. ಓಕೆ. ಬೇರೆ ಥೈರಾಯ್ಡ್ ಪ್ರಾಬ್ಲಮ್ ಏನೋ ಇದೆಯಾ? ಥೈರಾಯ್ಡ್ ಏನೋ ಚೆಕ್ ಮಾಡಿಸಿದ್ರಾ? ಥೈರಾಯ್ಡ್ ಚೆಕ್ ಮಾಡಿಸಿದೆ, ನಾರ್ಮಲ್ ಇದೆ ಸರ್. ನಾನು ಓಕೆ.
ಕಾಲು ಊತ ಬರೋದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಡಿಪೆಂಡೆಂಟ್ ಎಡಿಮಾ, ಅಂದರೆ ಬಾಲ ಟೈಮ್ ಕಾಲು ಬಿಟ್ಟು ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ಟ್ರಾವೆಲ್ ಮಾಡಿದ್ರೆ ಊತ ಬರುತ್ತೆ. ಅದೇನೋ ಇದೆಯಾ ಒಂದು ನೋಡಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೇಳಿದ ಪ್ರಕಾರ ಕಿಡ್ನಿ ಚೆಕಪ್ ಮಾಡಬೇಕು. ಸೊ 1.2 1.3 ಅಂದರೆ ಬಾರ್ಡರ್ ಲೈನಲ್ಲಿದೆ ಅಂತ ಅರ್ಥ. ಸೊ ನಾರ್ಮಲ್ ವ್ಯಾಲ್ಯೂ 1.2 ಅನ್ನೋದು ಟಾಪ್ ಲಿಮಿಟ್. ಸೊ ಅಲ್ಲಿ ತನಕ ಬಂದರೆ ಅಲ್ಲಿ ತನಕನೇ ನಿನಗೆ ಕಿಡ್ನಿ ಒಳಗಡೆ ನರ್ವ್ಸ್, ಈ ನೆಫ್ರಾನ್ಸ್ ಸೆಲ್ಸ್ ಭಾಳ ಡ್ಯಾಮೇಜ್ ಆಗಿ ಆ ಥರ ರೈಸ್ ಆಗುತ್ತೆ. ಸೊ ನೀವು ಹುಷಾರಾಗಿ ನೋಡ್ತಾ ಇರಬೇಕು. ಒಂದು 3 ಇಂದ 6 ತಿಂಗಳಿಗೊಂದ್ಸತಿ ಖಂಡಿತ ಈ ಕಿಡ್ನಿ ಟೆಸ್ಟ್, ಕ್ರಿಯಾಟಿನಿನು ಮತ್ತು ಯೂರಿನಲ್ಲಿ ಪ್ರೋಟೀನ್ ಏನೋ ಲೀಕ್ ಆಗ್ತಾ ಇದೆಯಾ ಅಂತ ಟೆಸ್ಟು. ಪ್ರೋಟೀನ್ ಕ್ರಿಯಾಟಿನ್ ರೇಷಿಯೋ ಮತ್ತು ಮೈಕ್ರೋ ಆಲ್ಬ್ಯೂಮಿನ್ ಅಂತ ಇರುತ್ತೆ. ಸಿಂಪಲ್ ಟೆಸ್ಟ್, 100 ರೂಪೀಸ್ ಟೆಸ್ಟ್. ಅದು ಮಾಡಿದ್ರೆ ಗೊತ್ತಾಗತ್ತೆ ಈ ಯಾರ್ಯಾರಿಗೆ ಈ ಕಿಡ್ನೀಸ್ ಡ್ಯಾಮೇಜ್ ಆಗ್ತಾಯಿದೆ ಅಂತ ಗೊತ್ತಾಗಿ ನೀವು ಕರೆಕ್ಟ್ ಮಾಡ್ಕೋಬೋದು. ಡಯಾಬಿಟಿಸ್ ಜಾಸ್ತಿ ಇದ್ದರೆ ಡಯಾಬಿಟಿಸ್ ಕಂಟ್ರೋಲು, ಬಿ ಪಿ ಜಾಸ್ತಿ ಇದ್ದರೆ ಬಿ ಪಿ ಕಂಟ್ರೋಲ್ ಮಾಡಿಕೊಂಡ್ರೆ ಆ ಪ್ರೋಟೀನ್ ಲೀಕೇಜ್ ಕಡಿಮೆಯಾಗಿ ಆಮೇಲೆ ಊತ ಕಡಿಮೆ ಆಗುತ್ತೆ. ಧನ್ಯವಾದಗಳು ಶಿವಲಿಂಗ ಅವರೇ, ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನೇನು ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ. ಸೊ ವೀಕ್ಷಕರಿಗೆ ಏನು ಟಿಪ್ಸ್ ಹೇಳ್ತೀರಿ? ಅಂದರೆ ಮನೆಯಲ್ಲಿ ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ, ಕೋವಿಡ್ ಬಂದು ಡಯಾಬಿಟಿಸ್ ಜಾಸ್ತಿ ಆಗಿರುವಂಥ ಪೇಷಂಟ್ಗಳು ಅನ್ನೋ ವಿಚಾರವಾಗಿ ಏನು ಹೇಳ್ತೀರಿ? ಮೇಯ್ನ್ಲಿ ಡಯಾಬಿಟಿಸ್ ಅನ್ನೋದು ನಿಮ್ಮದು ವೆಯ್ಟು, ಲೈಫ್ ಸ್ಟೈಲಿಂದ ಬರೋದು ಡಿಸೀಸು. ಜೆನೆಟಿಕ್ ಡಿಸೀಸ್ ಪ್ರಿಡಾಮಿನೆಂಟ್ಲಿ ಯಾರ್ಯಾರಿಗೆ ಜೀನ್ಸ್ ಇರುತ್ತೋ ಅದು ನಮ್ಮ ಕೈಲಲ್ಲಿರಲ್ಲ. ಸೊ ಅಪ್ಪ ಅಮ್ಮಯಿಂದ ಬರೋ ಜೀನ್ಸ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ವಾಟ್ ವಿ ಕ್ಯಾನ್ ಚೇಂಜ್ ಈಸ್ ಲೈಫ್ ಸ್ಟೈಲ್, ಡೈಟ್, ಎಕ್ಸಸೈಸಿಂದ ಕಂಪ್ಲೀಟ್ ಚೇಂಜ್. ಅಂದರೆ ಈ ಮೇಯ್ನ್ ಕಾರ್ಬೋಹೈಡ್ರೇಟ್ ಇಂಟೇಕ್, ಇಂಡಿಯನ್ಸಲ್ಲಿ ಕಾರ್ಬೋಹೈಡ್ರೇಟ್ ಇಂಟೇಕ್ ತುಂಬ ಜಾಸ್ತಿ ಇದೆ. ಸೊ ಅದು ಕಂಪ್ಲೀಟ್ ಕಡಿಮೆ ಮಾಡಬೇಕು. ಅಟ್ಲೀಸ್ಟ್ ನಿಮ್ಮ ಪ್ಲೇಟಲ್ಲಿ ನೋಡಿದ್ರೆ ಕಾರ್ಬೋಹೈಡ್ರೇಟ್ಸು 25%ಗಿಂತ ಜಾಸ್ತಿ ಹೋಗಬಾರ್ದು. ಪ್ರೋಟೀನ್ ಇನ್ಕ್ರೀಸ್ ಮಾಡಿ, ಅಂದರೆ ಸೊಪ್ಪು, ತರಕಾರಿ, ಸೊಪ್ಪು ಮತ್ತು ನಾನ್ ವೆಜ್ ಇನ್ಕ್ರೀಸ್ ಮಾಡಿ, ಅದರಿಂದ ಶುಗರ್ ಬರಲ್ಲ. ಸೊ ಡೈಲಿ ಒಂದು 1/2 hour ಎಕ್ಸರ್ಸೈಸ್ ಮಾಡಿ. 30 years ಬಂದಾದ ನಂತರ ಯಾರ್ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆಯೋ ನಿಮ್ಗೆ ಏನು ಸಿಮ್ಟಮ್ಸ್ ಬರೋದಕ್ಕೆ ಮುಂಚೆನೇ ಇಯರ್ಲಿ ಒಂದು ಸರ್ತಿ ಸ್ಕ್ರೀನ್ ಮಾಡ್ತಾ ಇರಬೇಕು. ಏಕೆಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಿಬಿಟ್ಟು ಒಳ್ಳೆ ಮ್ಯಾನೇಜ್ ಮಾಡಿರೋ ಡಯಾಬಿಟೀಸ್ಗೆ ಕಾಂಪ್ಲಿಕೇಶನ್ಸ್ ಬರಲ್ಲ. ಅದೇ ನೀವು ಲೇಟಾಗಿ ಡಯಾಗ್ನೋಸಿಸ್ ಮಾಡಿ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ ಶುಗರ್ಸ್ HbA1c ಯಾವಾಗಲೂ 8, 9 ಮೇಲೆ ಇದ್ದರೆ ಆವಾಗ ಕಾಂಪ್ಲಿಕೇಶನ್ ರೇಟ್ ಜಾಸ್ತಿ ಇರುತ್ತೆ. ಸೊ ಆ ಪೇಷಂಟ್ 50-60 years ಬರೋ ತನಕ ಕಾಂಪ್ಲಿಕೇಶನ್ಸ್ ಬಂದುಬಿಟ್ಟು ಅವ್ರ ಮನೆಯಲ್ಲಿ ಎಲ್ಲರೂ ಅವ್ರಿಗೆ ಸೇವೆ ಮಾಡಬೇಕು ಆ ಟೈಮಲ್ಲಿ. ಸೊ ದಟ್ಸ್ ಎ ಲಾಸ್ ಆಫ್ ಪ್ರೊಡಕ್ಟಿವಿಟಿ ಫಾರ್ ದ ಕಂಟ್ರಿ. ಸೊ ಡಯಾಗ್ನೋಸ್ ಡಯಾಬಿಟೀಸ್ ಅರ್ಲಿ, ಸ್ಕ್ರೀನ್ ಯುವರ್ ಸೆಲ್ಫ್ ಒನ್ಸ್ ಯು ರೀಚ್ ದ ಏಜ್ ಆಫ್ 30, ಐಡೆಂಟಿಫೈ ಇಟ್ ಅರ್ಲಿ, ಟ್ರೀಟ್ ಇಟ್ ಅರ್ಲಿ, ಆ್ಯಂಡ್ ಇಟ್ ಈಸ್ ಎ ಮ್ಯಾನೇಜಬಲ್ ಪ್ರಾಬ್ಲಮ್. ಆ ಥರ ಮಾಡಿದ್ರೆ ಈ ಕಾಂಪ್ಲಿಕೇಶನ್ಸ್ ಅನ್ನೋದು ನಿಮಗೆ 80-90 ಮೇಲೇ ಬರುತ್ತೆ. ಸೊ ಆಮೇಲೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇರಲ್ಲ ಪ್ರಾಬ್ಲಮ್ಸ್. ಓಕೆ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ನಮಗೆ. ಆ್ಯಂಡ್ ವೀಕ್ಷಕರ ಅನೇಕ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ನೀಡಿದ್ರಿ. ಸೊ ಎಲ್ರಿಗೂ ಕೂಡ ಇದರ ಉಪಯೋಗ ಸಿಕ್ಕಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಆಹಾರದ ಕ್ರಮ ಹೇಗಿರಬೇಕು, ಡಯಟ್ ಫುಡ್ ಯಾವ ರೀತಿ ತೊಗೊಳ್ಬೇಕು ಅನ್ನೋಂಥ ವಿಚಾರವಾಗಿ. ಆ್ಯಂಡ್ ಧನ್ಯವಾದ ನಿಮಗೆ ಪವರ್ ಟಿವಿಗೆ ಬಂದು ಒಂದಷ್ಟು ಮಾಹಿತಿಯನ್ನು ವೀಕ್ಷಕರೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ. Thank you very much. Thank you very much for giving me the opportunity. Thanks to our chairman, Dr. Mohan, as well, who is the guru of diabetology in India. And I hope ಎಲ್ಲರಿಗೆ ಅಟ್ಲೀಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಇದರಲ್ಲಿ ಯೂಸ್ ಆಗುತ್ತೆ. ಸೊ ಸಮ್ ನಾಲೆಡ್ಜ್ ಬಂದು ಡಯಾಬಿಟೀಸ್ನ ಅರ್ಲಿ ಐಡೆಂಟಿಫೈ ಮಾಡಿಬಿಟ್ಟು ಒಳ್ಳೆಯ ಮ್ಯಾನೇಜ್ ಮಾಡ್ತೀರಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಡಯಾಬಿಟಿಸ್ ತಜ್ಞರಾದಂಥ ಡಾಕ್ಟರ್ ವಿನೋದ್ ಅವರು ನಮ್ಮ ಜೊತೆಗೆ ಇದ್ದರು. ವೀಕ್ಷಕರ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು. ಆ್ಯಂಡ್ ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ ಆ್ಯಂಡ್ ಏನೆಲ್ಲ ಮಾಡಬೇಕಾಗತ್ತೆ ಒಂದು ಬ್ಯಾಲೆನ್ಸ್ಡ್ ಲೈಫನ್ನು ಲೀಡ್ ಮಾಡೋದಕ್ಕೆ. ಶುಗರ್ ಅನ್ನುವಂಥದ್ದು ಕ್ಯೂರೇಬಲ್ ಅಲ್ಲ, ಬಟ್ ಇಟ್ಸ್ ಅ ಮ್ಯಾನೇಜಬಲ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಡಾಕ್ಟರ್. ಸೊ ಕೋವಿಡಿಂದ ಯಾವುದೇ ರೀತಿಯಾದಂತಹ ಭಯ ಬೇಡ, ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.